ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಣ್ಣಮ್ ಎಕ್ಸ್ಪ್ಲೇನ್. ನನ್ನ ಹೆಸರು ವೈಜಯಂತ್ ಕಣ್ಣಮ್. ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ದುರಂಧರ್ 2 ದ ರಿವೆಂಜ್ ಮೂವಿನ. ಇದು ಬರೀ ಒಂದು ಮೂವಿ ಅಲ್ಲ, ಒಂದು ರೋಲರ್ ಕೋಸ್ಟರ್, ಆಕ್ಷನ್, ಟ್ವಿಸ್ಟ್ ಮತ್ತು ಫುಲ್ ಆಫ್ ಮೈಂಡ್ ಗೇಮ್ಸ್. ಸೊ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಮೂವಿ ಶುರುವಾಗುತ್ತೆ ಜಸ್ಕೀರತ್ ಸಿಂಗ್ ಜೊತೆ. ಅವನು ಆರ್ಮಿ ಕ್ಯಾಂಪಿಗೆ ಹೋಗೋದಕ್ಕೆ ತಯಾರಾಗ್ತಾ ಇರ್ತಾನೆ. ನಮ್ಗಿಲ್ಲಿ ಹೇಳಲಾಗುತ್ತೆ ಜಸ್ಕೀರತ್ ಸಿಂಗ್ ಅವರ ಫ್ಯಾಮಿಲಿ ಬಗ್ಗೆ. ಜಸ್ಕೀರತ್ ಸಿಂಗಿನ ತಾತ ಕೂಡ ಆರ್ಮಿಯಲ್ಲಿದ್ರು, ಮತ್ತೆ ಅವ್ರ ಅಪ್ಪ ಕೂಡ ಆರ್ಮಿಯಲ್ಲಿದ್ರು. ಸೊ ಹಾಗಾಗಿ ಜಸ್ಕೀರತ್ ಸಿಂಗಿಗೂ ಕೂಡ ಆರ್ಮಿಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇತ್ತು. ಅವನಿಗೆ ಇಬ್ರು ಸಿಸ್ಟರ್ಸ್ ಇದ್ದಾರೆ, ಇಬ್ರು ಕೂಡ ಇನ್ನ ಓದ್ತಾ ಇದ್ದಾರೆ. ಈಗ ಸೀನ್ ಶಿಫ್ಟ್ ಆಗುತ್ತೆ. ಜಸ್ಕೀರತ್ ಸಿಂಗಿನ ಒಬ್ಬ ಫ್ರೆಂಡ್ ಜಸ್ಕೀರತ್ ಸಿಂಗಿಗೆ ಯುಪಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಲತೀಫ್ ಅಹಮದ್ ಅನ್ನೋ ಒಬ್ಬ ವ್ಯಕ್ತಿನ ಮೀಟ್ ಮಾಡ್ತಾರೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಜಸ್ಕೀರತಿನ ಫ್ರೆಂಡ್ ಲತೀಫ್ ಅಹಮದ್ ಹತ್ರ ನಶೆಗೆ ಯೂಸ್ ಆಗುತ್ತಲ್ಲ ವಸ್ತುಗಳನ್ನ ಅದನ್ನ ಬೈ ಮಾಡಕ್ಕೆ ಬಂದಿರ್ತಾನೆ. ಈ ಎಲ್ಲಾ ವಸ್ತುಗಳ ಜೊತೆಗೆ ಪಿಂದ ಅಂದ್ರೆ ಜಸ್ಕೀರತಿನ ಫ್ರೆಂಡ್ AK-47 ಗನ್ ಕೂಡ ಕೇಳ್ತಾನೆ. ಅವ್ನು ಹೇಳ್ತಾನೆ ಡೇಂಜರ್ ತುಂಬಾ ಆಗ್ಬಿಟ್ಟಿದೆ, ನಾನು ಸೇಫ್ ಆಗಿರ್ಬೇಕು, ಸೊ ಗನ್ ಬೇಕು ಅಂತ ಹೇಳಿದಾಗ ಅಲ್ಲಿಂದ ಅವನಿಗೆ ಮತ್ತೆ ಜಸ್ಕೀರತಿಗೆ ಗನ್ ಸಿಗುತ್ತೆ. ಅವರಿಬ್ರು ಅಲ್ಲಿನ ಕೆಲಸ ಮುಗಿಸ್ಕೊಂಡು ಸೀದಾ MLA ಮನೆ ಮುಂದೆ ಬಂದು ನಿಂತ್ಕೋತಾರೆ. ಅವಾಗ ಅಲ್ಲಿ ಪಿಂದ ಜಸ್ಕೀರತಿಗೆ ಕೇಳ್ತಾನೆ ಸೀರಿಯಸ್ ಆಗಿ, ಈ ಕೆಲಸ ಮಾಡೋಕ್ಕಿಂತ ಮುಂಚೆ ಇನ್ನೊಂದ್ಸಲಿ ಯೋಚನೆ ಮಾಡಿದೆ ತಾನೆ ಅಂತ. ಜಸ್ಕೀರತ್ ಹೂ ಅಂತ ಅಂದ್ಬಿಟ್ಟು MLA ಮನೆ ಒಳಗಡೆ ಹೋಗ್ಬಿಡ್ತಾನೆ ಗನ್ ತಗೊಂಡು. ಅಲ್ಲಿ ಯಾರ್ದೋ ಮದ್ವೆ ಆಗ್ತಾ ಇತ್ತು. ಜಸ್ಕೀರತ್ ಗನ್ನ ತಗೊಂಡು ಒಳಗಡೆ ಹೋಗ್ತಾನೆ. ಹೋಗ್ಬಿಟ್ಟು ಎಲ್ರಿಗೂ ತುಂಬಾನೇ ಕ್ರೂರವಾಗಿ ಹೊಡಿತಾನೆ. ಹೊಡೆದ್ಬಿಟ್ಟು ಕೇಳ್ತಾನೆ ನನ್ ಸಿಸ್ಟರ್ ಎಲ್ಲಿದ್ದಾಳೆ. ಸೊ ಇವಾಗ ನಮಗೆ ಅರ್ಥ ಆಗುತ್ತೆ ಆ MLA ಕಡೆಯವರು ಜಸ್ಕೀರತಿನ ಸಿಸ್ಟರ್ ನ ವಶಪಡಿಸ್ಕೊಂಡಿರ್ತಾರೆ ಅಂತ. ಇವಾಗ ಆ MLA ಮನೆಯಲ್ಲಿ ತುಂಬಾನೇ ಜನ ಇದ್ರು, ಅವ್ರೆಲ್ಲರ ಹತ್ರನೂ ವೆಪನ್ ಕೂಡ ಇತ್ತು. ಜಸ್ಕೀರತ್ ಅವನ ಗನ್ ತಗೊಂಡ್ಬಿಟ್ಟು ಅಲ್ಲಿರೋ ಒಬ್ಬೊಬ್ರಿಗೂ ಸಾಯಿಸ್ಬಿಡ್ತಾನೆ. ಅದಾದ್ಮೇಲೆ ನಮಗೆ ಅವನ ಸಿಸ್ಟರ್ ಬಗ್ಗೆನೂ ಕೂಡ ಗೊತ್ತಾಗುತ್ತೆ. ಜಸ್ಕೀರತ್ ಅವನ ಸಿಸ್ಟರ್ ಹರ್ಲಿನ ನೋಡ್ತಾನೆ. ಅವಳನ್ನ ನೋಡಿದ ತಕ್ಷಣ ಅವನು ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಜಸ್ಕೀರತಿನ ಫ್ಯಾಮಿಲಿಯಲ್ಲಿ ಜಸ್ಕೀರತಿನ ಅಪ್ಪ ಮತ್ತೆ ಅವನ ದೊಡ್ಡಕ್ಕ ಹರ್ಲಿನ ಸಾಯಿಸ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಸ್ಕೀರತ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆಕ್ಚುಲಿ ಇವಾಗ ನಮಗೆ ಎಲ್ಲಾ ಕತೆ ಕೆಳಕ್ಕೆ ಸಿಗುತ್ತೆ. ಇದೆಲ್ಲ ಸ್ಟಾರ್ಟ್ ಆಗಿದ್ದು ಒಂದು ಲ್ಯಾಂಡಿಗೋಸ್ಕರ. ಜಸ್ಕೀರತಿನ ಅಪ್ಪ ಮತ್ತೆ MLA ಮಧ್ಯೆ ಲ್ಯಾಂಡಿಗೋಸ್ಕರ ಒಂದು ಜಗಳ ಆಗಿತ್ತು. MLA ಕಡೆಯವರು ಜಸ್ಕೀರತ್ನ ಅಪ್ಪಂಗೆ ತುಂಬಾನೇ ಕ್ರೂರವಾಗಿ ಹೊಡೆದಾಕ್ಬಿಟ್ಟು ಅವಂದೇ ಜಾಗದಲ್ಲಿ ಮರಕ್ಕೆ ನೇತಾಕ್ಬಿಟ್ಟಿರ್ತಾರೆ. ಜಸ್ಕೀರತಿನ ಸಿಸ್ಟರ್ಸ್ ಬಗ್ಗೆ ಮಾತಾಡೋದಾದ್ರೆ ಅವರಿಬ್ಬರಿಗೂ ಕೂಡ ರೇಪ್ ಮಾಡಿರ್ತಾರೆ. ಅದ್ರಲ್ಲಿ ಒಬ್ಬ ಸಿಸ್ಟರಿಗೆ ಅವರು ಸಾಯಿಸು ಕೂಡ ಬಿಟ್ಟಿರ್ತಾರೆ. ಈ ಎಲ್ಲಾ ವಿಷಯ ಜಸ್ಕೀರತಿಗೆ ಗೊತ್ತಾದಾಗ ಅವನಿಗೆ ತುಂಬಾ ಅಂದ್ರೆ ತುಂಬಾ ಸಿಟ್ಟು ಬರುತ್ತೆ. ಅವನು ಆರ್ಮಿ ಕ್ಯಾಂಪಿಂದ ವಾಪಸ್ ಬರ್ತಾನೆ. ಅವನು ಶಪಥ ತಗೊಂತಾನೆ MLA ಕಡೆಯವ್ರನ್ನ ಒಬ್ಬೊಬ್ಬರನ್ನು ಬಿಡಲ್ಲ, ಎಲ್ರಿಗೂ ಸಾಯಿಸಾಕ್ಬಿಡ್ತೀನಿ ಅಂತ. ಜಸ್ಕೀರತಿನ ಇನ್ನೊಬ್ಳು ಸಿಸ್ಟರ್ ಇರ್ತಾಳಲ್ಲ, ಅವಳು ಇನ್ನು ಆ MLA ಕಡೆಯವ್ರ ವರ್ಷದಲ್ಲೇ ಇರ್ತಾಳೆ. ಜಸ್ಕೀರತ್ 12 ಜನನ ಸಾಯಿಸ್ತಾನೆ. ಆದ್ರೆ ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ ಜಸ್ಕೀರತ್ ಯಾವ ತರ 12 ಜನನ ಸಾಯಿಸಿದನಲ್ಲ ಅದು ತುಂಬಾ ಅಂದ್ರೆ ತುಂಬಾ ದೊಡ್ಡ ಅಪರಾಧ. ಈ ಅಪರಾಧಕ್ಕೋಸ್ಕರ ಅವನಿಗೆ ಗಲ್ ಶಿಕ್ಷೆ ಕೂಡ ಆಗ್ಬೋದು. ಜಸ್ಕೀರತ್ ಇವಾಗ ಲಾಸ್ಟ್ ಟೈಮ್ ಅವನ ಫ್ಯಾಮಿಲಿ ಜೊತೆಗೆ ಮೀಟ್ ಆಗ್ತಾನೆ. ಆಮೇಲೆ ಅವನ ಫ್ರೆಂಡ್ ಪಿಂದಾಗೂ ಕೂಡ ಮೀಟ್ ಆಗ್ತಾನೆ. ಆಕ್ಚುಲಿ ಪಿಂದ ಮತ್ತೆ ಹರ್ಲಿನು ಒಬ್ರಿನೊಬ್ರು ಇಷ್ಟಪಡ್ತಾ ಇರ್ತಾರೆ. ಸೊ ಜಸ್ಕೀರತ್ ಅವ್ರನ್ನ ಮದ್ವೆ ಆಗೋ ಕೂಡ ಹೇಳ್ತಾನೆ. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ಜಸ್ಕೀರತ್ನ ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅವರ ವ್ಯಾನಿಗೆ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಮಾಡಿದವರು ಜಸ್ಕೀರತ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಸ್ಟಾರ್ಟಿಂಗ್ ಅಂತೂ ನಮಗೆಲ್ರಿಗೂ ಹಂಗೆ ಅನ್ಸುತ್ತೆ ಅದು MLA ಕಡೆಯವರೇ ಇರ್ಬೋದು, ಅವನಿಗೆ ಹೊಡೆಯಕ್ ಬಂದಿರ್ತಾರೆ ಅಂತ. ಆದ್ರೆ ಅಲ್ಲಿ ಬಂದವರು ಬೇರೆನೆ. ಆದ್ರೆ ಈ ಅಟ್ಯಾಕ್ ಮಾಡಿಸಿದ್ದು ಭಾರತದ ಸುರಕ್ಷಾ ಸಲಹಕಾರ ಅಜಯ್ ಸಾನಿಯಾಲ್ ಅವರು, ಅಂದ್ರೆ ಇಂಡಿಯಾದ ಸೆಕ್ಯೂರಿಟಿ ಅಡ್ವೈಸರ್, ಪ್ಲೇಡ್ ಬೈ ಆರ್ ಮಾಧವನ್. ಇಲ್ಲಿ ನಾವು ಸುಶಾಂತ್ ವಂಶಲ್ ಅವ್ರನ್ನು ಕೂಡ ನೋಡ್ತೀವಿ. ಅವರಿಬ್ರು ಸೇರ್ಕೊಂಡು ಜಸ್ಕೀರತ್ನ ಇಲ್ಲಿ ಕರೆಸ್ಕೊಂಡಿದ್ದಾರೆ. ಅಜಯ್ ಸಾನಿಯಾಲ್ ನೋಡಿದ ತಕ್ಷಣ ಜಸ್ಕೀರತ್ಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕಂದ್ರೆ ಸಾನಿಯಲ್ ನ ಪರಿಚಯ ಆ ಜಸ್ಕೀರತ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಜಸ್ಕೀರತ್ ಬಗ್ಗೆ ಅಜಯ್ ಸಾನಿಯಲ್ಗೆ ಎಲ್ಲ ಗೊತ್ತು. ಅವನಿಗೆ ಆರ್ಮಿಗೆ ಹೋಗಕ್ ಇಷ್ಟ, ಒಳ್ಳೆ ಸೋಲ್ಜರ್ ಆಗ್ಬೇಕು ಅಂತ ಇಷ್ಟ, ಎಲ್ಲ ಗೊತ್ತು. ಜಸ್ಕೀರತ್ಗೆ ಅವನು ಹೇಳ್ತಾನೆ ನನಗೆ ಗೊತ್ತು ನಿನಗೆ ಇವಾಗ ಗಲ್ ಶಿಕ್ಷೆ ಆಗಲಿದೆ ಅಂತ, ನಾನು ಆ ಗಲ್ ಶಿಕ್ಷೆನ ತಡಿಸ್ತೀನಿ. ಆದ್ರೆ ಅದಾದ್ಮೇಲೆ ನಿನಗೆ ಯಾವೊಂದು ಲೈಫ್ ನಾನು ಕೊಡ್ತೀನಲ್ಲ ಅದು ಗಲ್ ಶಿಕ್ಷೆಗಿಂತ ಕಮ್ಮಿ ಇರಲ್ಲ ಅಂತ ಹೇಳ್ತಾನೆ. ಆದ್ರೆ ಎಲ್ರು ನಿನಗೆ ದೇಶಭಕ್ತ ಅಂತ ಕರೀತಾರೆ ಅಂತ ಹೇಳ್ದಾಗ ಜಸ್ಕೀರತ್ ಹೇಳ್ತಾನೆ ನಾನು ಈ ಕೆಲ್ಸನ ಯಾಕೆ ಮಾಡ್ಬೇಕು, ನನ್ನ ಲೈಫ್ ಆಲ್ರೆಡಿ ತುಂಬಾನೇ ಡ್ಯಾಮೇಜ್ ಆಗಿದೆ, ನನ್ನ ಫ್ಯಾಮಿಲಿನ ಕಿತ್ಕೊಂಡಿರೋ ಈ ದೇಶಕ್ಕೆ ನಾನು ಯಾಕೆ ಹೋರಾಡ್ಬೇಕು ಅಂತ ಅವನು ಹೇಳ್ತಾನೆ. ಇದಕ್ಕೆ ಅಜಯ್ ಸರ್ ಹೇಳ್ತಾರೆ ನನಗೆ ಗೊತ್ತು ನಿನ್ನ ಫ್ಯಾಮಿಲಿಗೆ ತುಂಬಾನೇ ತೊಂದರೆ ಆಗಿದೆ ಅಂತ, ಆದ್ರೆ ಸ್ವಲ್ಪ ಜನಕ್ಕೋಸ್ಕರ ಇಡೀ ದೇಶನೇ ಕೆಟ್ಟದು ಅಂತ ಹೇಳೋದಕ್ಕಾಗಲ್ಲ. ನಿನ್ ಬಗ್ಗೆ ಮಾತಾಡೋದಾದ್ರೆ ದೇಶಕ್ಕೆ ನೀನು ಹೆಲ್ಪ್ ಆಗ್ತೀಯಾ, ನಿನ್ ಫ್ಯಾಮಿಲಿ ಬಗ್ಗೆ ಮಾತಾಡೋದಾದ್ರೆ ಪ್ರತಿ ತಿಂಗಳು ನಾನು ಅವ್ರಿಗೆ ಕಂಪನ್ಸೇಷನ್ ಕೊಡಿಸ್ತೀನಿ. ಆ ಕಂಪನ್ಸೇಷನ್ ಅಲ್ಲಿ 36 ವರ್ಷ ನಿನ್ನ ಫ್ಯಾಮಿಲಿಗೆ ಪ್ರತಿ ತಿಂಗಳು 30,000 ರೂಪಾಯಿ ಕೊಡಲಾಗುತ್ತೆ. ಇಷ್ಟೆಲ್ಲ ವಿಷಯ ಅಜಯ್ ಸರ್ ಹೇಳ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಕೂಡ ಹೇಳ್ತಾರೆ, ನಾನು ಈಗಲೂ ಕೂಡ ನಿನಗೆ ರಿಮೈಂಡ್ ಮಾಡ್ತಾ ಇದ್ದೀನಿ, ನಾನು ಯಾವ ಲೈಫ್ ಕೊಡ್ತಾ ಇದೀನಲ್ಲ ಅದು ಗಲ್ ಶಿಕ್ಷೆಕ್ಕಿಂತ ಕಮ್ಮಿ ಇರಲ್ಲ, ಏನೇ ಡಿಸಿಷನ್ ತಗೊಳಂಗಿದ್ರು ಸ್ವಲ್ಪ ಬಹಳನೇ ಯೋಚನೆ ಮಾಡಿ ತಗೋ ಅಂತ ಹೇಳ್ತಾನೆ. ಆದ್ರೆ ಜಸ್ಕೀರತ್ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದ ನಾನು ಸಾಧಿಸ್ತೀನಿ ಅಂತ.
ಇವಾಗ ಜಸ್ಕಿರತ್ಗೆ ಒಂದು ಹೊಸ ಐಡೆಂಟಿಟಿ ಸಿಗುತ್ತೆ. ಜಸ್ಕಿರತ್ಗೆ ಅಫ್ಘಾನಿಸ್ತಾನಿಂದ ಪಾಕಿಸ್ತಾನಿ ಕಳಿಸಲಾಗುತ್ತೆ. ಇವಾಗ ಸ್ಟೋರಿ ಪ್ರೆಸೆಂಟಿಗೆ ಬಂತು. ಇವಾಗ ರೆಹಮಾನ್ ಡಕಾಯಿತಿನ ಒಂದು ಸಾವಾಗಿದೆ. ಇವಾಗ ಲ್ಯಾರಿಯಲ್ಲಿ ಪ್ರತಿಯೊಬ್ರು ಕೂಡ ಆಳ್ವಿಕೆ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಆ ಹೆಸರಲ್ಲಿ ಮೊದಲನೇದು ಬರೋದು ಅರ್ಷದ್ ಪಪ್ಪುದು. ಯಾಕಂದ್ರೆ ಅರ್ಷದ್ ಪಪ್ಪು ಒಬ್ರಿಗೆ ಮಾತ್ರ ಹೆದರ್ತಾ ಇದ್ದ, ಅದು ರೆಹಮಾನಿಗೆ ಮಾತ್ರ. ಆದ್ರೆ ರೆಹಮಾನ್ ಡಕಾಯಿತೆ ಹೋಗಾಯ್ತು. ಇವಾಗ ಲ್ಯಾರಿಯ ಬಾದ್ಶಾ ನಾನೇ ಅಂತ ಪ್ರತಿಯೊಬ್ಬರಿಗೂ ಹೇಳ್ಕೊಂಡ್ ಬರ್ತಾ ಇದ್ದಾನೆ. ಇನ್ನೊಂದ್ ಕಡೆ ನಾವು ನೋಡ್ತೀವಿ ಉಜೇರ್ನ. ಅವನು ತುಂಬಾನೇ ಶಾಕ್ ಆಗಿದ್ದಾನೆ ಮತ್ತೆ ಸಿಟ್ಟಲ್ಲಿದ್ದಾನೆ. ಯಾಕಂದ್ರೆ ರೆಹಮಾನ್ ಡಕಾಯಿತಿನ ಸಾವು ಅವನಿಗೆ ತುಂಬಾನೇ ಡಿಸ್ಟರ್ಬ್ ಮಾಡಿದೆ. ಉಜೇರ್ ಅನ್ಕೊಂಡಿರ್ತಾನೆ ಇದೆಲ್ಲದ್ರ ಹಿಂದೆ SP ಅಸ್ಲಮಿನ ಕೈವಾಡ ಇದೆ. ಅದು ಯಾವುದೇ ಕಾಸ್ಟ್ ಅಲ್ಲೂ ಕೂಡ ನಾನು SP ಅಸ್ಲಂನ ಸಾಯಿಸ್ಬೇಕು ಅಂತ ಅವ್ನು ಅನ್ಕೊಂಡಿರ್ತಾನೆ. ಆದ್ರೆ ಹಮ್ಜಾ ಉಜೇರಿಗೆ ಹೇಳ್ತಾನೆ ಇದು SP ಅಸ್ಲಂ ಕೆಲ್ಸ ಅಲ್ಲ, ಆದ್ರೆ ಅವ್ನ್ ಕೈವಾಡ ಅಂತೂ ಆಬ್ವಿಯಸ್ಲಿ ಇದೆ. ಆದ್ರೆ ಇದೆಲ್ಲ ಕೆಲ್ಸ ಅರ್ಷದ್ ಪಪ್ಪುದು. ನಿನಗ್ ಫ್ರಸ್ಟ್ರೇಷನ್ ತೆಗಿಬೇಕು ಅಂತ ಅಷ್ಟ ಆಸೆ ಇದ್ರೆ ಅರ್ಷದ್ ಪಪ್ಪು ಮೇಲೆ ತೆಗಿ. ಯಾಕಂದ್ರೆ ಲಿಯಾರಿನ ನೆಕ್ಸ್ಟ್ ಬಾದ್ಶಾ ಅವನ್ ಆಗ್ತಾ ಇದ್ದಾನೆ. ಇವಾಗ ನೆಕ್ಸ್ಟ್ ಸೀನ್ ಅಲ್ಲಿ ಹಮ್ಜಾ ಮತ್ತೆ ಉಜೇರ್ ಸೇರ್ಕೊಂಡ್ಬಿಟ್ಟು ಅರ್ಷದ್ ಪಪ್ಪು ಮೇಲೆ ಅಟ್ಯಾಕ್ ನಡೆಸ್ತಾರೆ. ಅವನು ಎಲ್ಲಾ ಜಾಗದ ಮೇಲೂ ಕೂಡ ಅಟ್ಯಾಕ್ ಮಾಡಿ ಡೆಮಾಲಿಷ್ ಮಾಡ್ತಾರೆ. ಅರ್ಷದ್ ಪಪ್ಪುನ ಎಲ್ಲಾ ಒಂದು ಸ್ಟೋರ್ ನ ಕೂಡ ಡೆಮಾಲಿಷ್ ಮಾಡಿ ಸುಟ್ಟು ಬಿಡ್ತಾರೆ. ಆಮೇಲೆ ಅವನ ಎಲ್ಲಾ ಜನಗಳನ್ನು ಕೂಡ ಅವರು ಸಾಯಿಸ್ಬಿಡ್ತಾರೆ. ಆದ್ರೆ ಅರ್ಷದ್ ಪಪ್ಪು ಎಲ್ಲಿದ್ದಾನೆ? ಅರ್ಷದ್ ಪಪ್ಪುನ ಉಜೇರು ನಡು ರೋಡಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಎಲ್ಲರ ಮುಂದೆ ಸಾಯಿಸ್ಬಿಟ್ಟು ಅವನ ರುಂಡನ ಎತ್ಕೊಂಡ್ಬಿಟ್ಟು ಹೇಳ್ತಾನೆ ಲಿಯಾರಿನ ನೆಕ್ಸ್ಟ್ ಬಾದ್ಶಾ ನಾನು ಅಂತ. ಆದ್ರೆ ಇಲ್ಲಿ ಹಮ್ಜಾ ಯಾವ ತರ ಆ ಅರ್ಷದ್ ಪಪ್ಪು ತಲೆ ಜೊತೆಗೆ ಫುಟ್ಬಾಲ್ ಆಡ್ತಾ ಇದ್ನೋ ಅದ್ರದ್ದು ವಿಡಿಯೋ ಮಾಡ್ಕೋತಾನೆ ಹಮ್ಜಾ. ಆ ವಿಡಿಯೋ ಫುಟೇಜ್ ನ ಎಲ್ಲಾ ಮಂತ್ರಿಗಳಿಗೂ ಕಳಿಸ್ತಾನೆ. ಯಾಕಂದ್ರೆ ಇವಾಗ ಮಂತ್ರಿಗಳ ಮೇಲೆ ಪ್ರೆಷರ್ ಇದೆ. ಇವಾಗ ಉಜೇರ್ನ ಅವರು ಸಾಯಿಸ್ಬೇಕು ಅಥವಾ ಅರೆಸ್ಟ್ ಮಾಡ್ಬೇಕು. ಅವೆರಡು ಮಾಡಕ್ಕೆ ಲೇಟ್ ಆಯ್ತು ಅಥವಾ ಮಾಡ್ಲಿಲ್ಲ ಅಂತಂದ್ರೆ ಸರ್ಕಾರ ಕೈ ಜಾರೋಗ್ಬೋದು. ಇವಾಗ ನಾವು ಅಲ್ಲಿ SP ಅಸ್ಲಂನ ನೋಡ್ತೀವಿ. ಅವ್ನು ಹೇಳ್ತಾನೆ ಇವಾಗ ಮೀಡಿಯಾ ಪೂರ್ತಿ ಒಂದು ಅಟೆನ್ಷನ್ ಈ ಒಂದು ಸ್ಟೋರಿ ಮೇಲಿದೆ. ನಾವು ಈ ಸ್ಟೋರಿಯಿಂದ ಆ ಮೀಡಿಯಾದವ್ರನ್ನ ಡಿಸ್ಟ್ರಾಕ್ಟ್ ಮಾಡಿಸ್ಬೇಕು. ಯಾಕಂದ್ರೆ ಮೀಡಿಯಾದವ್ರು ಡಿಸ್ಟ್ರಾಕ್ಟ್ ಆದ್ರೆ ಮಾತ್ರ ನಾವು ನಮ್ ಕೆಲಸನ ಮಾಡೋದಿಕ್ಕಾಗೋದು. ಇವಾಗ ಕಾಲೇಜಿಗೆ ಹೋಗ್ಬಿಟ್ಟು 4-5 ಬಲೋಚ್ನ ಹಿಡಿಯೋಣ, ಅವಾಗ ಎಲ್ಲ ಅಟೆನ್ಷನ್ ಮೀಡಿಯಾದವರು ಆ ಒಂದು ಸ್ಟೋರಿಗೆ ಕೊಡ್ತಾರೆ. ಈಗ ನಾವು ನಮ್ಮ ಪಾಡಿಗೆ ಉಜೇರ್ನ ಇಂಟರ್ವ್ಯೂ ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡ್ಕೋಬಹುದು. ಇವಾಗ ಅವರು ಪ್ಲಾನ್ ಮಾಡ್ತಿದ್ದಾರೆ ಉಜೇರ್ ಅಗೇನ್ಸ್ಟ್ ಒಂದು ವಾರೆಂಟ್ ಬೀಳ್ಬೇಕು. ಅದಕ್ಕೆ ಅವರು ಅವನ್ನ ಅರೆಸ್ಟ್ ಮಾಡ್ಬಿಟ್ಟು ಜೈಲಲ್ಲೇ ಅವನ್ನ ಸಾಯಿಸ್ಬೇಕು ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೊಂದ್ ಕಡೆ ಆ ಒಂದು ಅರ್ಷದ್ ಪಪ್ಪುನ ಅಷ್ಟು ಭಯಂಕರವಾಗಿ ಸಾಯಿಸಿದ್ರು ಕೂಡ ಇನ್ನು ಉಜೇರ್ ಶಾಂತವಾಗಿಲ್ಲ. ಅವನಿಗೆ SP ಅಸ್ಲಮಿನ ತಲೆ ಬೇಕು. ಆದ್ರೆ ಹಮ್ಜಾ ಅವನಿಗೆ ಸಮಾಧಾನ ಮಾಡ್ತಾನೆ, ನಿನ್ ಅಗೇನ್ಸ್ಟ್ ಇವಾಗ ವಾರೆಂಟ್ ಬಂದಿದೆ, ನಿನ್ನ ಅರೆಸ್ಟ್ ಮಾಡ್ಬಿಟ್ಟು ಹಿಡಿತಾರೆ. ನಿನ್ನ ಹಿಡಿಯೋದಿಕ್ಕೆ ಅಂತಿಂತ ಚಿಕ್ಕ ಪುಟ್ಟ ಪೊಲೀಸವ್ರು ಬರಲ್ಲ, ತುಂಬಾನೇ ದೊಡ್ಡ ಸೇನೆನೆ ಬರುತ್ತೆ. ಅವರು ನಿಂಗೆ ಹಿಡಿದ್ಮೇಲೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಥವಾ ಇಲ್ಲೇ ಸಾಯಿಸ್ತಾರೆ. ಸೊ ದಯವಿಟ್ಟು ಇಲ್ಲಿಂದ ನೀನು ಓಡೋಗ್ಬಿಡು. ಯಾಕಂದ್ರೆ ಲೈಫ್ ಇದ್ರೆ ನಾವು ರಿವೆಂಜ್ ತಗೊಳ್ಳೋದಕ್ಕೆ ಆಗೋದು. ಆದ್ರೆ ನಮಗೆ ಇಲ್ಲಿ ಗೊತ್ತು ಹಮ್ಜಾ ಮತ್ತೆ ಜಮೀಲು ಇಬ್ರು ಕೂಡಿದ್ರು. ಅವ್ರಿಬ್ರು ಸೇರ್ಕೊಂಡು ಉಜೇರ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರು. ತುಂಬಾ ವಾದ ವಿವಾದಗಳು ಆದ್ಮೇಲೆ ಉಜೇರ್ ಒಪ್ಕೋತಾನೆ ದುಬೈಗೆ ಹೋಗೋದಿಕ್ಕೆ. ಈಗ ಸೀನ್ ಶಿಫ್ಟ್ ಆಗುತ್ತೆ. ನಾವಿಲ್ಲಿ ನೋಡ್ಬೋದು SP ಅಸ್ಲಂ ಮತ್ತೆ 4-5 ಬಲೋಚ್ನ ಹಿಡಿತಾನೆ. SP ಅಸ್ಲಂ ಅವ್ರೆಲ್ಲರನ್ನು ತುಂಬಾನೇ ಕ್ರೂರವಾಗಿ ಸಾಯಿಸ್ತಾನೆ. ಈಗ ನಮಗೆ ಇಲ್ಲಿ ಗೊತ್ತಾಯ್ತು ಉಜೇರು ಕರಾಚಿಯಿಂದ ಸೇಫ್ ಆಗಿ ದುಬೈಗೇನೋ ಹೋಗಿದ್ದಾನೆ. ಆದ್ರೆ ದುಬೈಯಲ್ಲಿ ಅವನು ಲ್ಯಾಂಡ್ ಆಗ್ತಿದ್ದಂಗೆನೆ ದುಬೈ ಪೊಲೀಸ್ ಅವರು ಅವನಿಗೆ ಅರೆಸ್ಟ್ ಮಾಡ್ಬಿಡ್ತಾರೆ. ಇವಾಗ ಉಜೇರು ಕೂಡ ಅರೆಸ್ಟ್ ಆಗಿದ್ದಾನೆ. ಬಾದ್ಶಾ ಆಗೋದಿಕ್ಕೆ ಲ್ಯಾರಿಯಲ್ಲಿ ಯಾರು ಇಲ್ಲ ಈಗ, ಆದ್ರೆ ಒಬ್ಬ ಇದ್ದ. ಗೆಸ್ ಮಾಡ್ಬೋದು ನೀವು ಯಾರಂತ. ಎಸ್, ಅದು ಹಮ್ಜಾ ಜಮೀಲಿಗೆ ಹೇಳ್ತಾನೆ ನೀವು ಯಾವ ಪಾರ್ಟಿಲಿ ಇವಾಗ ಇದಿರಲ್ಲ PAP ಪಾರ್ಟಿ, ಅದು ಉರುಳುತ್ತೆ. ಯಾಕಂದ್ರೆ ನಾವು ಸಪೋರ್ಟ್ ಮಾಡೋದು ಇವಾಗ MMP ಅಂದ್ರೆ ಮುಸ್ಲಿಂ ಮೂವ್ಮೆಂಟ್ ಪಾರ್ಟಿನ. ಬರೀ ನಾನೇ ಅಷ್ಟೇ ಅಲ್ಲ, ನೀವು ಕೂಡ MMP ಗೆ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ನೀವು ಪವರ್ ಅಲ್ಲಿ ಇರಬೇಕು ಅಂತಂದ್ರೆ ಅದನ್ನ ಸಪೋರ್ಟ್ ಮಾಡ್ಲೇಬೇಕು. ಹಮ್ಜಾನ ಮಾತು ಕೇಳ್ಬಿಟ್ಟು ಜಮೀಲ್ ಒಪ್ಕೋತಾನೆ MMP ಪಾರ್ಟಿಗೆ ಸಪೋರ್ಟ್ ಮಾಡೋದಿಕ್ಕೆ. ಯಾಕಂದ್ರೆ ಕರಾಚಿನ ಕಬ್ಜಾ ಯಾರ ಹತ್ರ ಇರುತ್ತೋ ಅವರೇ ಪಾಕಿಸ್ತಾನಿನ ಆಳ್ವಿಕೆ ಮಾಡಕ್ಕಾಗೋದು. ಇಲ್ಲಿ ಪೂರ್ತಿ ಕರಾಚಿನ ಲಿಯಾರಿನೇ ನಡೆಸೋದು. ಸೊ ಇವಾಗ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. MMP ಪಾರ್ಟಿ ತುಂಬಾನೇ ಸ್ಟ್ರಾಂಗ್ ಆಗಿ ಕೂಡ ಕಾಣ್ತಾ ಇದೆ. ಆಸ್ ಎಕ್ಸ್ಪೆಕ್ಟೆಡ್ MMP ಪಾರ್ಟಿ ಗೆಲ್ಲುತ್ತೆ. ಇದ್ರೆಲ್ಲ ಕ್ರೆಡಿಟ್ ಹೋಗುತ್ತೆ ಹಮ್ಜಾ ಮತ್ತೆ ಜಮೀಲಿಗೆ. ಅವರು ಸ್ಟ್ರಾಂಗ್ ಇಂದ ಸ್ಟ್ರಾಂಗೆಸ್ಟ್ ಆಗ್ಬಿಡ್ತಾರೆ. ಇವಾಗ ಹಮ್ಜಾ ಬಾದ್ಶಾ ಆಗ್ತಾನೆ. ಬಾದ್ಶಾ ಆದ್ಮೇಲೆ ಹಮ್ಜಾ ಶ್ರೀನಿ ಬಲೋಚ್ ಹತ್ರ ಹೋಗ್ತಾನೆ. ಅಲ್ಲಿ ಶ್ರೀನಿ ಬಲೋಚ್ ಹಮ್ಜಾಗೆ ಶೇರ್-ಎ ಬಲೋಚ್ ಅಂತ ಒಂದು ಟೈಟಲ್ ನ ಕೊಡ್ತಾನೆ. ಇದೇ ಟೈಟಲ್ ಮುಂಚೆ ರೆಹಮಾನ್ ಡಕಾಯಿತ್ ಹತ್ರ ಇತ್ತು. ಇವಾಗ ಸ್ಟೋರಿ ತುಂಬಾನೇ ಫಾಸ್ಟ್ ಫಾರ್ವರ್ಡ್ ಆಗುತ್ತೆ. ನಾವಿಲ್ಲಿ ನೋಡ್ಬೋದು ಹಮ್ಜಾ ಲಿಯಾರಿನ ಫುಲ್ ಕಬ್ಜಾ ತಗೊಂಡಿದ್ದಾನೆ. ನಿಮಗೆ ನೆನ್ಪಿದ್ರೆ ಧುರಂಧರ್ ಪಾರ್ಟ್ 1 ಒಳಗಡೆ ಹೀರೋಯಿನ್ ನ ಕ್ಯಾರೆಕ್ಟರ್ ನೇಮೇ ಇಂಟ್ರೊಡ್ಯೂಸ್ ಮಾಡ್ಸಿರ್ಲಿಲ್ಲ. ನಮಗೆ ಗೊತ್ತಿತ್ತು ಹೀರೋಯಿನ್ ಸಾರಾ ಅಲಿ ಖಾನ್ ಅಂತ, ಆದ್ರೆ ಅವಳ ಹೆಸರು ಎಲ್ಲಿಗೂ ಹೊರಗೆ ಬಂದಿರ್ಲಿಲ್ಲ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಅವಳ ಹೆಸರು ಎಲಿನಾ. ಹಮ್ಜಾ ಮತ್ತೆ ಎಲಿನಾ ಮದುವೆ ಆಗ್ಬಿಟ್ಟು ಒಂದು ಮಗ ಕೂಡ ಇದ್ದಾನೆ. ಅವರಿಬ್ರು ಇವಾಗ ಒಂದು ದೊಡ್ಡ ಮನೆನ ಪರ್ಚೇಸ್ ಮಾಡ್ಬಿಟ್ಟು ಅಲ್ಲಿ ಖುಷಿಯಾಗಿದ್ದಾರೆ. ನೆಕ್ಸ್ಟ್ ಸೀನ್ ಶಿಫ್ಟ್ ಆಗುತ್ತೆ. ನಾವಿಲ್ಲಿ ಮೇಜರ್ ಇಕ್ಬಾಲ್ ನ ನೋಡ್ತೀವಿ.
ಮೇಜರ್ ಇಕ್ಬಾಲ್ ಅವ್ರ ಮನೆಗೆ ತಲುಪಿದಾಗ ಅವರ ಅಪ್ಪ ಬ್ರಿಗೇಡಿಯರ್ ಅವನ ಮೇಲೆ ತುಂಬಾನೇ ಕೂಗಾಡ್ತಾನೆ, ಅವನಿಗೆ ತುಂಬಾನೇ ಕೆಟ್ಟ ಪದಗಳಲ್ಲಿ ಕೂಡ ಬೈತಾರೆ. ಯಾಕಂತಂದ್ರೆ ಅವರ ಪಾಯಿಂಟ್ ಆಫ್ ವ್ಯೂ ಇಂದ ಮೇಜರ್ ಇಕ್ಬಾಲ್ ಒಬ್ಬ ವೇಸ್ಟ್ ಫೆಲೋ. ಇವಾಗ ಸ್ಟೋರಿ ಏನಪ್ಪಾ ಅಂತಂದ್ರೆ ಇಂಡಿಯಾದಲ್ಲಿ 2014 ಆಗಿದೆ, ಬಿಜೆಪಿ ಸರ್ಕಾರ ಇವಾಗ ಪವರಿಗೆ ಬಂದಿದೆ. ಇವಾಗ ಇಂಡಿಯಾದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಾಗಿರ್ತಾರೆ. ಈ ಒಂದು ವಿಷಯಕ್ಕೋಸ್ಕರ ಅವ್ರ ಅಪ್ಪ ಅವನಿಗೆ ತುಂಬಾನೇ ಬೈತಾ ಇರ್ತಾರೆ. ಮೇಜರ್ ಇಕ್ಬಾಲಿಗೆ ಅವ್ರ ಅಪ್ಪ ಹೇಳ್ತಾರೆ, ನೀನ್ ಹೇಳ್ತಾ ಇದ್ದಿ ಇಂಡಿಯಾದಲ್ಲಿ ಎಲ್ಲ ISI ಒಂದು ಪವರ್ ಅಲ್ಲಿ ಇದೆ, ಯಾರು ಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರ ಪ್ರಧಾನ ಮಂತ್ರಿ ಆಗ್ತಾರೆ ಎಲ್ಲ ISI ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಿ. ಆದ್ರೆ ನಿನ್ನ ಒಂದು ಬೇಜವಾಬ್ದಾರಿಯಿಂದ ಇಂಡಿಯಾದಲ್ಲಿ ನಮ್ಮ ಒಂದು ಪವರ್ ಹೋಗ್ತಾ ಇದೆ. ಇವಾಗ ನೆಕ್ಸ್ಟ್ ಸೀನ್ ಅಲ್ಲಿ ಮೇಜರ್ ಇಕ್ಬಾಲ್ ಹಮ್ಜಾನ ಅವನ ಹತ್ರ ಕರೀತಾರೆ. ಹಮ್ಜಾನ ತನ್ನ ಹತ್ರ ಕರೆಸ್ಕೊಂಡು ಮೇಜರ್ ಇಕ್ಬಾಲ್ ಹಮ್ಜಾಗೆ ಹೇಳ್ತಾನೆ, ನೀನ್ ಯಾವ ತರ ಕೆಲಸ ಮಾಡ್ತಾ ಇದೆಯಾ, ಯಾವ ತರ ಹೆಸರು ಗಳಿಸ್ತಾ ಇದೆಯಲ್ಲ, ಇದೆಲ್ಲಾನು ನಮ್ಮ ಬಡೆ ಸಾಬಿನ ಕಣ್ಣಲ್ಲಿ ಬಿದ್ದಿದೆ. ಅವರು ಅದನ್ನ ನೋಟಿಸ್ ಮಾಡಿದ್ದಾರೆ. ಅವರು ನಿನ್ನ ಮೀಟ್ ಆಗ್ಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ. ಇದಾದ್ಮೇಲೆ ಬಡೆ ಸಾಬ್ನ ಮೀಟ್ ಆಗೋದಿಕ್ಕೆ ಹಮ್ಜಾ, ಮೇಜರ್ ಇಕ್ಬಾಲ್ ಮತ್ತೆ ಜಮೀಲ್ ಹೋಗ್ತಾರೆ. ಬಡೆ ಸಾಬು ಬೇರೆ ಯಾರು ಅಲ್ಲ, ದಾವೂದ್ ಇಬ್ರಾಹಿಂನ ತೋರಿಸಿರ್ತಾರೆ. ಇವಾಗ ಅವನಿಗೆ ತುಂಬಾನೇ ಏಜ್ ಆಗಿದೆ. ಬಡೆ ಸಾಬಿನ ಹೆಲ್ತ್ ಕಂಡೀಷನ್ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ಆದ್ರೂ ಮಲ್ಕೊಂಡಲ್ಲೇ ಪಾಕಿಸ್ತಾನಿನ ಮುಖ್ಯ ಎಲ್ಲ ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ಅವನು ತಗೋತಾನೆ. ಇಂಡಿಯಾದಲ್ಲಿ ಯಾವಾಗ ಏನ್ ಮಾಡಿಸ್ಬೇಕು ಅಂತ ಎಲ್ಲ ಒಂದು ಡಿಸಿಷನ್ ಕೂಡ ದಾವೂದ್ ಇಬ್ರಾಹಿಂ ತಗೋತಾ ಇರ್ತಾನೆ. ಅವರೆಲ್ಲ ಸೇರ್ಕೊಂಡು ಒಂದು ಪ್ಲಾನ್ ನ ಮಾಡಿದ್ದಾರೆ. ಇಂಡಿಯಾದಿಂದ ಬಹಳ ಜನ ಬರ್ತಾ ಇದ್ದಾರೆ ಡ್ರಗ್ಸ್ ನ ಬೈ ಮಾಡೋದಿಕ್ಕೆ. ಯಾಕಂತಂದ್ರೆ ಡ್ರಗ್ಸ್ ಕರಾಚಿಯಲ್ಲಿ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಚೀಪ್ ಆಗಿ ಸಿಗ್ತಾ ಇದೆ. ಇದೇ ಡ್ರಗ್ಸ್ ಇಂಡಿಯಾಗೆ ರೀಚ್ ಆಗಿದ ತಕ್ಷಣ ತುಂಬಾನೇ ಬಹಳ ಕಾಸ್ಟ್ಲಿ ಆಗಿ ಸೇಲ್ ಆಗುತ್ತೆ. ಈ ಮಾರಾಟದಿಂದ ಬರುವ ದುಡ್ಡನ್ನ ಅವರು ವೆಪನ್ಸ್ ನ ಖರೀದಿಸಕ್ಕೆ ಯೂಸ್ ಮಾಡ್ಕೋತಾರೆ. ಡ್ರಗ್ಸ್ ನ ಬಾರ್ಡರ್ ಪಾರ್ ಮಾಡಿಸೋ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಹಮ್ಜಾಗೆ ಸಿಕ್ಕಿತ್ತು. ಹಾಗೆ SP ಅಸ್ಲಂ ಕೂಡ ಅವ್ರ ಜೊತೆಗೆ ಇರ್ತಾರೆ, ಯಾಕಂದ್ರೆ ಏನು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಒಂದು ಮಾತನ್ನು ಕೂಡ ಅವನಿಗೆ ಹೇಳಲಾಗಿತ್ತು. ಆದ್ರೆ ಹಮ್ಜಾ ಇಲ್ಲಿ ಡ್ರಗ್ಸಿನ ಒಂದು ದಂಧೆನ ಮಾಡಕ್ ಬಂದಿಲ್ಲ. ಮಾಡಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಅವನು ಮಾಡ್ಬೇಕಾಗಿರೋ ಒಂದು ಪರಿಸ್ಥಿತಿ ಬಂದಿರುತ್ತೆ. ಯಾಕಂದ್ರೆ ಇದು ಬಡೆ ಸಾಬಿನ ಒಂದು ಆರ್ಡರ್. ಅದಕ್ಕಿಂತ ಮುಂಚೆ ಇವಾಗ ಇಂಡಿಯಾದಿಂದ ಬಂದಿರ್ತಾರಲ್ಲ ಜನ, ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಹಮ್ಜಾ ಹೋಗ್ಬೇಕಾಗಿ ಬರುತ್ತೆ. ಹಮ್ಜಾ ಏರ್ಪೋರ್ಟ್ ಗೆ ಹೋಗ್ತಾನೆ. ಅಲ್ಲಿ ಇಂಡಿಯಾದಿಂದ 3 ಜನ ಬಂದಿರ್ತಾರೆ. ಆ 3 ಜನದಲ್ಲಿ ಒಬ್ಬ ನೋಡ್ಬಿಟ್ಟು ಹಮ್ಜಾ ತುಂಬಾನೇ ಶಾಕ್ ಆಗ್ತಾನೆ. ಯಾಕಂದ್ರೆ ಅದು ಬೇರೆ ಯಾರು ಅಲ್ಲ, ಹಮ್ಜಾನ ಚೈಲ್ಡ್ಹುಡ್ ಫ್ರೆಂಡ್ ಬಿಂದನ ನೋಡ್ಬಿಟ್ಟು ಹಮ್ಜಾಗೆ ತುಂಬಾನೇ ಗಾಬರಿ ಆಗಿತ್ತು. ಯಾಕಂದ್ರೆ ಬಿಂದ ಅಕಸ್ಮಾತ್ ಅವ್ನಿಗೆ ಏನಾದ್ರು ಗುರ್ತು ಹಿಡಿದ್ಬಿಟ್ರೆ ಎಲ್ಲ ಡೆಸ್ಟ್ರಾಯ್ ಆಗ್ಬಿಡುತ್ತೆ. ಹಮ್ಜಾ ತುಂಬಾನೇ ಹೆದರ್ಕೊಂಡು ಗ್ರೀಟಿಂಗ್ಸ್ ನ ಮಾಡ್ತಾನೆ. ಆದ್ರೆ ಬಿಂದ ಹಮ್ಜಾನ ಗುರ್ತನ ಹಿಡಿಯೋದಿಲ್ಲ. ಹಮ್ಜಾ ಮೈಂಡ್ ಅಲ್ಲಿ ತುಂಬಾನೇ ಕ್ವಶನ್ಸ್ ಓಡ್ತಾ ಇದಾವೆ. ನಾನು ಬಿಂದನ ಗುರ್ತ್ ಹಿಡ್ದೆ, ಆದ್ರೆ ಬಿಂದ ನನ್ನ ಯಾಕೆ ಗುರ್ತ್ ಹಿಡಿಲ್ಲ ಅಂತ ಒಂದು ಯೋಚನೆ ಕೂಡ ಅವನು ಮಾಡ್ತಾ ಇರ್ತಾನೆ. ಇದೆಲ್ಲ ಆದ್ಮೇಲೆ ಅವರು ಡ್ರಗ್ಸಿನ ಒಂದು ಬಿಸ್ನೆಸ್ ಮಾಡೋದಿಕ್ಕೆ ಹೋಗ್ತಾರೆ. ಇವಾಗ ಅವರು ಡ್ರಗ್ಸಿನ ಒಂದು ಡೀಲ್ ನ ಮಾಡೋದಿಕ್ಕೆ ಇಕ್ಬಾಲ್ ಜಹೋನ್ ಮಿಸ್ತ್ರಿ ಹತ್ರ ಅವನು ಕರ್ಕೊಂಡ್ ಬರ್ತಾನೆ. ಜಹೋನ್ ಮಿಸ್ತ್ರಿ ಬೇರೆ ಯಾರು ಅಲ್ಲ, ಕಾಂದಾರ್ ಹೈಜಾಕ್ ಅಲ್ಲಿ ಪ್ಲೇನ್ ನ ಹೈಜಾಕ್ ಮಾಡಿದವನು ಇವನೇ. ಹಿಂದೂಗಳು ತುಂಬಾನೇ ಹೆದರ್ತಾರೆ. ನಮ್ದೇನಾರ ಕಿತ್ಕೊಳಂಗಿದ್ರೆ ಎದುರುಗಡೆನೆ ಇರ್ತೀವಿ, ಬಂದು ಕಿತ್ಕೊಳ್ರಿ, ಈ ಮಾತುಗಳನ್ನ ಹೇಳ್ದವನು ಇವನೇ. ಡ್ರಗ್ಸಿನ ಒಂದು ಡೀಲು ಮತ್ತೆ ದಂಧೆನ ಮಾಡ್ತಾ ಇರೋದು ಜಹೂನ್ ಮಿಸ್ತ್ರಿನೇ. ಇಂಡಿಯಾಗೆ ಕಳಿಸೋ ಒಂದು ಎಲ್ಲ ಜವಾಬ್ದಾರಿ ಇವನೇ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಇಲ್ಲಿ ಹಮ್ಜಾ ಮಿಸ್ತ್ರಿನ ಗುರಾಯಿಸ್ತಾ ಇರ್ತಾನೆ. ಡೀಲ್ ಪಕ್ಕ ಆಗುತ್ತೆ. ಹಮ್ಜಾ ಬಿಂದ ಮತ್ತೆ ಅವರಿಬ್ರು ಸಾಥಿಗಳನ್ನ ಕರ್ಕೊಂಡು ಮನೆಗೆ ಬರ್ತಾನೆ. ಯಾಕಂದ್ರೆ ಅಲ್ಲೊಂದು ಚಿಕ್ಕ ಪಾರ್ಟಿ ನಡೀತಾ ಇತ್ತು. ಪಾರ್ಟಿಯಲ್ಲಿ SP ಅಸ್ಲಾಂ ಕೂಡ ಇದ್ರು. ಜೊತೆಗೆ ಡ್ರಗ್ಸ್ ನ ಬಾರ್ಡರ್ ನ ಪಾರ್ ಹೇಗ್ ಮಾಡಿಸ್ಬೇಕು ಅಂತ ಒಂದು ಮಾತುಗಳನ್ನು ಕೂಡ ಇಲ್ಲಿ ಆಡ್ತಾ ಇದ್ರು. ಬಿಂದ ತುಂಬಾನೇ ನಶೆಯಲ್ಲಿರ್ತಾನೆ. ಹಮ್ಜಾ ಅವನಿಗೆ ಕರ್ಕೊಂಡು ವಾಶ್ರೂಮಿಗೆ ಹೋಗ್ತಾನೆ. ವಾಶ್ರೂಮಿಗೆ ಹೋಗಿದ ತಕ್ಷಣ ಬಿಂದ ಹಮ್ಜಾಗೆ ಗುರುತ್ನ ಹಿಡಿತಾನೆ. ಬಿಂದ ಹೇಳ್ತಾನೆ, ಎಷ್ಟು ವರ್ಷದಿಂದ ಇಲ್ಲೇ ಇದೆಯಾ, ಮನೆ ನೆನಪಾಗಲ್ವಾ ಜೆಸ್ಸಿ ಅಂತ ಹೇಳಿದಾಗ ಹಮ್ಜಾಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಇದಾದ ತಕ್ಷಣ ಹಮ್ಜಾ ಅವನ ಫ್ಯಾಮಿಲಿ ಮತ್ತೆ ಅವನ ತಾಯಿ ಬಗ್ಗೆ ಕೇಳ್ತಾನೆ. ಅದಕ್ಕೆ ಬಿಂದ ಹೇಳ್ತಾನೆ, ಅವಳು ಚೆನ್ನಾಗಿದ್ದಾಳೆ ಅಂತ, ನನ್ ಮದ್ವೆ ನಿನ್ ತಂಗಿ ಜೊತೆ ಆಗಿದೆ, ಇವಾಗ ನಂಗಿಬ್ರು ಮಕ್ಕಳು ಕೂಡ ಇದಾರೆ. ಇದನ್ ಕೇಳಿದ ತಕ್ಷಣ ಹಮ್ಜಾ ಹೇಳ್ತಾನೆ, ನೀನು ಟೆರರಿಸ್ಟ್ ಆಗ್ಬಿಟ್ಟಿದ್ಯಲ್ಲ ಬಿಂದ, ನೀನ್ ಆತರ ಇರ್ಲಿಲ್ವಲ್ಲ ಅಂತ ಹೇಳಿದಾಗ ಬಿಂದ ಹಮ್ಜಾಗೆ ಹೇಳ್ತಾನೆ, ಪಾಕಿಸ್ತಾನಲ್ಲಿ ನೀನು ವಾಸವಾಗಿದ್ದು ನನಗ್ ಟೆರರಿಸ್ಟ್ ಅಂತ ಹೇಳ್ತಾ ಇದೆಯಲ್ಲ. ಹಮ್ಜಾ ಬಿಂದಾಗೆ ಹೇಳ್ತಾನೆ, ನೀನು ಈ ಡೀಲ್ ನ ಕ್ಯಾನ್ಸಲ್ ಮಾಡ್ಬೇಕು, ನೀನ್ ಕ್ಯಾನ್ಸಲ್ ಮಾಡ್ಲಿಲ್ಲ ಅಂದ್ರೆ ಈ ಡ್ರಗ್ಸ್ ಎಲ್ಲ ಇಂಡಿಯಾಗೆ ಹೋಗುತ್ತೆ, ಅಲ್ಲಿ ತುಂಬಾನೇ ಡೆಸ್ಟ್ರಾಯ್ ಮಾಡ್ಬಿಡುತ್ತೆ ಅದು. ಆದ್ರೆ ಬಿಂದ ಅವ್ನ್ ಮಾತನ್ನ ಕೇಳಲ್ಲ. ಅವರಿಬ್ರು ಮಧ್ಯೆ ಇವಾಗ ಫೈಟಿಂಗ್ ನಡೆಯುತ್ತೆ. ಇಲ್ಲಿ ಬಿಂದ ತುಂಬಾನೇ ನೆಶೆಯಲ್ಲಿರ್ತಾನೆ. ಅವನೇ ಅಟ್ಯಾಕ್ ಮಾಡ್ತಾ ಇರ್ತಾನೆ ಹಮ್ಜಾ ಮೇಲೆ. ಆ ಒಂದು ಜಗಳದಲ್ಲಿ ಬಿಂದ ಸತ್ತು ಹೋಗ್ಬಿಡ್ತಾನೆ. ಆದ್ರೆ ಹಮ್ಜಾ ಅವನಿಗೆ ಸಾಯಿಸ್ಬೇಕು ಅಂತ ಸಾಯಿಸಲ್ಲ, ಅವನು ಆಕ್ಸಿಡೆಂಟ್ ಅಲ್ಲಿ ಸಾಯಿಸ್ಬಿಡ್ತಾನೆ. ಅವನು ಬೇಕಂತ ಸಾಯಿಸಲ್ಲ. ಆದ್ರೆ ಅವ್ನು ಸತ್ತೋಗಿರೋ ಒಂದು ರೀಸನ್ ನಿಂದ ಅವನಿಗೆ ತುಂಬಾನೇ ಗಾಬರಿ ಆಗುತ್ತೆ. ಅವನಿಗೆ ಸ್ವಲ್ಪ ಅರ್ಥ ಆಗ್ತಿರಲ್ಲ ಇವಾಗ ಅವ್ನು ಹೊರಗೆ ಹೇಗೆ ಹೋಗ್ಬೇಕು ಅಂತ. ಇದು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಉಮರ್ ಬರ್ತಾನೆ. ಉಮರ್ ಕೂಡ ಒಬ್ಬ ಇಂಡಿಯಾದಿಂದ ಬಂದಿರೋ ಏಜೆಂಟು. ಉಮರ್ ಬಂದು ಹಮ್ಜಾಗೆ ಹೇಳ್ತಾನೆ, ನೀನು ಬದುಕಿರೋದು ತುಂಬಾನೇ ಇಂಪಾರ್ಟೆಂಟ್, ನನಗೆ ಎಷ್ಟು ಕೆಲಸ ಹೇಳಿದ್ರೋ ನಾನೆಲ್ಲ ಮುಗಿಸಿದೀನಿ, ಆದ್ರೆ ಮುಂದೆ ಕೆಲಸ ಆಗ್ಬೇಕು ಅಂತಂದ್ರೆ ನೀನು ಜೀವಂತ ಇರ್ಬೇಕು. ಉಮರ್ ಹಮ್ಜಾಗೆ ಹೇಳ್ತಾನೆ, ನನ್ನ ಮರಿಬೇಡ,
ಬರೇಲಿಯಲ್ಲಿ ಚಿಕ್ಕ ಪುಟ್ಟ ಪಿಕ್ ಪಾಕೆಟ್ ಮಾಡೋನು ಇವಾಗ ದೇಶದ ಕೆಲ್ಸಕ್ಕೆ ಬರ್ತಾ ಇದ್ದಾನೆ. ಇದಾದ ತಕ್ಷಣ ಹಮ್ಜಾ ಅಲ್ಲಿಂದ ಹೊರಗೆ ಹೊರಟೋಗ್ತಾನೆ. ಅದಾದ್ಮೇಲೆ ಉಮರು ಗನ್ನ ತಗೊಂಡು ಬಿಂದಾಗೆ 2 ಗೋಲಿನ ಹೊಡಿತಾನೆ. ಇದರಿಂದ ಏನನ್ಸುತ್ತೆ ಹೇಳಿ, ಎಲ್ಲರೂ ಈಗ ಅವನ ಸಾಯಿಸಿರೋದು ಉಮರ್ ಅಂತ ಅನ್ಕೋತಾರೆ. ಈ ಒಂದು ಘಟನೆಯಿಂದ ಅಲ್ಲಿರೋರಿಗೆಲ್ರಿಗೂ ಗೊತ್ತಾಗಿದೆ ಉಮರ್ ಒಬ್ಬ ಇಂಡಿಯಾದಲ್ಲಿಂದ ಬಂದಿರೋ ಏಜೆಂಟ್ ಅಂತ. ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ಆಲಮು ಕೂಡಿಸ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇರ್ತಾನೆ. ಆದ್ರೆ ತಕ್ಷಣ ಅಲ್ಲಿ ಹಮ್ಜಾ ಬರ್ತಾನೆ. ಹಮ್ಜಾ ಬಂದ್ಬಿಟ್ಟು ಗನ್ ತಗೊಂಡು ಉಮರಿಗೆ ಹೊಡೆದು ಸಾಯಿಸ್ಬಿಡ್ತಾನೆ. ಆಲಂ ಹೇಳ್ತಾನೆ, ಈ ತರ ನೀನು ಮಾಡಬಾರ್ದಾಗಿತ್ತು. ಇದಕ್ಕೆ ಹಮ್ಜಾ ತುಂಬಾನೇ ಕಿರ್ಚಾಡ್ಕೊಂಡು ಹೇಳ್ತಾನೆ, ನನ್ನ ಮನೇಲಿ ನನ್ನ ಅತಿಥಿಗಳಿಗೆ ಈ ತರ ಮಾಡಿದ್ರೆ ಸಾವೇ ಸಿಗೋದು. ಈ ಏನೇನು ಘಟನೆಗಳು ನಡೀತಲ್ಲ ಇದೆಲ್ಲ ನೋಡ್ಬಿಟ್ಟು ಆಲಮಿಗೆ ಒಂಥರ ಡೌಟ್ ಬರುತ್ತೆ ಹಮ್ಜಾ ಮೇಲೆ. ಈ ಎಲ್ಲ ವಿಷಯನು ಅವನು SP ಅಸ್ಲಂ ಹತ್ರ ಬಂದು ಹೇಳ್ತಾನೆ. ಆಲಮ್ಮು SP ಹತ್ರ ಹೇಳ್ತಾನೆ, ನನಗೆ ಮುಂಚೆಯಿಂದನೂ ಹಮ್ಜಾ ಮೇಲೆ ಒಂದು ಡೌಟ್ ಇತ್ತು, ಆದ್ರೆ ಬರ್ತಾ ಬರ್ತಾ ಆ ಡೌಟ್ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಇದೆ. ನನಗೆ ಅನ್ಸುತ್ತೆ ಅವನು ಒಂದು ಹಿಂದೂಸ್ತಾನಿ ಏಜೆಂಟು. ಇದನ್ನ ಕೇಳಿಸ್ಕೊಂಡು SP ಅಸ್ಲಂ ಹೇಳ್ತಾನೆ, ನಿನಗೆ ಡೌಟ್ ಇದೆಯಾ, ಹಂಗಂದ್ರೆ ಕ್ಲಿಯರ್ ಮಾಡ್ಕೋ. ನಿನಗೆ ಕ್ಲಿಯರ್ ಮೈಂಡ್ ಇದ್ರೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಇವರಿಬ್ರು ಈ ಮಾತನ್ನ ಆಡ್ಬೇಕಾದ್ರೆ ಅಲ್ಲಿ ಎಲಿನಾ ಬರ್ತಾಳೆ. ಎಲಿನಾ ಇವರಿಬ್ರು ಮಾತನ್ನ ಕೇಳಿಸ್ಕೊಂಡು ಅವಳಿಗೂ ಎಲ್ಲೋ ಒಂದ್ ಕಡೆ ಡೌಟ್ ಬರುತ್ತೆ, ಹಮ್ಜಾ ಮೋಸ್ಟ್ಲಿ ಹಿಂದೂಸ್ತಾನಿ ಏಜೆಂಟ್ ಇರ್ಬೋದಾ ಅಂತ. ಅವಳು ಇದಾದ್ಮೇಲೆ ಮನೆಯಲ್ಲೇನೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾಳೆ. ಅವಳಿಗೆ ಹಮ್ಜಾನ ಆ ಬುಕ್ ಕೂಡ ಸಿಗುತ್ತೆ. ಆ ಬುಕ್ ಅಲ್ಲಿ ಅವನು ಅವನ ದುಶ್ಮನ್ಗಳ ಹೆಸರು ಬರ್ದ್ಬಿಟ್ಟು ಸಾಯಿಸ್ಬಿಟ್ಟು ಅದನ್ನ ಕಟ್ ಮಾಡ್ದಾನಲ್ಲ ಆ ಬುಕ್. ಎಲಿನಾಗೆ ಇವಾಗ ಹಮ್ಜಾ ಒಬ್ಬ ಹಿಂದೂಸ್ತಾನಿ ಏಜೆಂಟ್ ಅಂತ ಗೊತ್ತಾಗಿದೆ. ಹಮ್ಜಾ ಮನೆಗ್ ಬರ್ತಿದ್ದಂಗೆನೆ ಎಲಿನಾ ಗನ್ನ ತಗೊಂಡ್ಬಿಟ್ಟು ಹಮ್ಜಾ ಮೇಲೆ ಪಾಯಿಂಟ್ ಮಾಡ್ತಾಳೆ. ಎಲಿನಾ ಹೇಳ್ತಾಳೆ, ಎಲ್ಲಿ ತನಕ ಮಾತು ಪೊಲಿಟಿಕ್ಸ್ ಮತ್ತೆ ವ್ಯಾಪಾರದ ಬಗ್ಗೆ ಇತ್ತೋ ಅಲ್ಲಿ ತನಕ ನಾನು ಸುಮ್ನೆ ಇದ್ದೆ, ಆದ್ರೆ ಇವಾಗ ನನ್ನ ದೇಶದ ಬಗ್ಗೆ ಮಾತು ಬರ್ತಾ ಇದೆ, ನಾನು ಸುಮ್ನೆ ಇರಲ್ಲ. ಹಮ್ಜಾ ಎಲಿನಾಗೆ ಹೇಳ್ತಾನೆ, ನೀನ್ ನಂಗೆ ಸಾಯಿಸ್ಬೇಕಾ ಸಾಯಿಸ್ಬಿಡು, ಆದ್ರೆ ಸಾಯೋಕ್ಕಿಂತ ಮುಂಚೆ ನಾನೊಂದು ಮಾತು ಹೇಳ್ತೀನಿ, ಒಂದು ಸ್ಟೋರಿ ಹೇಳ್ತೀನಿ, ಅದನ್ನ ಕೇಳು. ಹಮ್ಜಾ ಹೇಳ್ತಾನೆ, ನೀನ್ ಆ ಬುಕ್ ನೋಡ್ದಲ್ಲ, ಆ ಬುಕ್ ಅಲ್ಲಿ ನಿಗೆ ಕಾಣಿಸಿರೋ ಒಂದೊಂದು ಹೆಸರು ಕೂಡ ಟೆರರಿಸ್ಟ್ ಎಂದು. ಆ ಒಂದೊಂದು ಹೆಸರು ಕೂಡ ಇಂಡಿಯಾನ ನಾಶ ಮಾಡ್ಬೇಕು ಅನ್ಕೊಂಡಿರೋ ವ್ಯಕ್ತಿಗಳದು. ಆ ಬುಕ್ ಅಲ್ಲಿರೋ ಒಂದೊಂದು ಹೆಸರು ಕೂಡ ಯಾವ್ದು ನಿರ್ದೋಷಿಗಳದು ಅಲ್ಲ. ನನ್ನ ಒಂದು ವಾರು ಪಾಕಿಸ್ತಾನ ಮೇಲೆ ಅಲ್ಲ, ಈ ಟೆರರಿಸ್ಟ್ಗಳ ಮೇಲೆ. ಈ ಜನಗಳು ಇದಾರಲ್ಲ, ಅವರು ನಮ್ ದೇಶಕ್ಕಷ್ಟೇ ಅಲ್ಲ, ನಿಮ್ ದೇಶಕ್ಕೂ ಕೂಡ ಕೆಟ್ಟ ಹೆಸರನ್ನೇ ತರೋದು. ಇವರು ದೇಶಕ್ಕೋಸ್ಕರ ಏನು ಮಾಡಲ್ಲ. ನಮ್ ದೇಶ ಮತ್ತೆ ನಿಮ್ ದೇಶ 2 ದೇಶದಲ್ಲೂ ಅವರು ಆತಂಕನ ಸ್ಪ್ರೆಡ್ ಮಾಡ್ತಾರೆ. ಹಮ್ಜಾನ ಈ ಒಂದು ಸ್ಟೋರಿ ಕೇಳ್ಬಿಟ್ಟು ಎಲಿನಾ ಒಪ್ಕೋತಾಳೆ. ಆದ್ರೆ ಅವಳು ಒಂದೇ ಹೇಳೋದು, ನೀನ್ ಏನಾದ್ರು ಮಾಡಿದ್ರು ಕೂಡ ನನ್ನ ಮಗಂಗೆ ಏನಾಗ್ಬಾರ್ದು. ಇದ್ರ ಜೊತೆ ಅಲಿನಾ ಇನ್ನೊಂದು ವಿಷಯ ಕೂಡ ಹೇಳ್ತಾಳೆ ಹಮ್ಜಾಗೆ. ಅವಳು ಕದ್ದು ಕೇಳಿಸ್ಕೊಂಡಿರ್ತಾಳಲ್ಲ ಆಲಮು ಮತ್ತೆ SP ಅಸ್ಲಾಮಿನ ಮಾತು, ಅದನ್ನ ಅವನಿಗೆ ಹೇಳ್ತಾಳೆ, SP ಅಸ್ಲಾಮಿಗೆ ನಿನ್ ಮೇಲೆ ಡೌಟ್ ಬಂದಿದೆ, ಸೊ ಹುಷಾರಾಗಿರು. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ನಮಗೆ ಇಲ್ಲಿ ಗೊತ್ತಾಗುತ್ತೆ ಉಜೇರ್ನ ದುಬೈ ಜೈಲಿಂದ ಪಾಕಿಸ್ತಾನಿಗೆ ಕರ್ಕೊಂಡ್ ಬರೋದಕ್ಕೆ ವ್ಯವಸ್ಥೆ ನಡೀತಾ ಇರುತ್ತೆ. ಆದ್ರೆ ಅಸ್ಲಾಂ ಪ್ಲಾನ್ ಮಾಡಿರ್ತಾನೆ ಅವನ್ನ ಸಾಯಿಸೋದಿಕ್ಕೆ. ಆದ್ರೆ ಇವಾಗ SP ಅಸ್ಲಾಮಿಗೆ ಹಮ್ಜಾ ಮೇಲೂ ಕೂಡ ಡೌಟ್ ಬಂದಿರುತ್ತೆ, ಅವನು ಇಂಡಿಯನ್ ಸ್ಪೈ ಅಂತ. ಸೊ ಈಗ ಹಮ್ಜಾನು ಅವರು ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಇಷ್ಟರಲ್ಲಿ ಹಮ್ಜಾ ಅವನಿಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡ್ಬಿಟ್ಟು ಅಸ್ಲಾಮಿಗೆ ಹೇಳ್ತಾನೆ, ನೀನ್ ಯಾವ್ದೊಂದು ರೂಟ್ ನ ಹಿಡ್ದಿದ್ಯಲ್ಲ ಉಜೇರ್ನ ಸಾಯಿಸ್ಬೇಕು ಅಂತ, ನೀನು ಆ ರೂಟ್ ಇಂದ ಹೋಗ್ಬೇಡ, ಬೇರೆ ರೂಟ್ ಇಂದ ಹೋಗು. SP ಅಸ್ಲಾಂಗೆ ಗೊತ್ತಿರುತ್ತೆ ಹಮ್ಜಾ ಶ್ರೀನಿ ಬಲೋಚ್ನ ಮೀಟ್ ಆಗೋದಕ್ಕೆ ಹೋಗಿದ್ದ ಅಂತ. ಸೊ ಇಲ್ಲಿ 2 ನಡೀತಾ ಇದೆ. ಹಮ್ಜಾನ ಸಾಯಿಸ್ಬೇಕು ಅಂತ ಅಸ್ಲಾಂ ಪ್ಲಾನ್ ಮಾಡ್ತಾ ಇದ್ದಾನೆ, ಆದ್ರೆ ಅಸ್ಲಾಂನ ಸಾಯಿಸ್ಬೇಕು ಅಂತ ಹಮ್ಜಾನು ಕೂಡ ಪ್ಲಾನ್ ಮಾಡ್ತಾ ಇದ್ದಾನೆ. ಹಮ್ಜಾ ಶ್ರೀನಿ ಬಲೋಚಿಗೆ ಮೀಟ್ ಆಗೋದಕ್ಕೆ ಹೋಗಿದ್ನಲ್ಲ, ಅವಾಗ ಹಮ್ಜಾ ಹೇಳಿರ್ತಾನೆ, ಕಾಲೇಜಲ್ಲಿ 4 ಜನ ಬಲೋಚ್ ಸತ್ತೋದ್ರಲ್ಲ, ಅದನ್ನ ಸಾಯಿಸಿದ್ದು ಬೇರೆ ಯಾರು ಅಲ್ಲ, SP ಅಸ್ಲಾಮೇ. ಇವಾಗ SP ಅಸ್ಲಾಂಗೆ ಗೊತ್ತಿದೆ, ಈಗ ಹಮ್ಜಾ ಹೇಳಿರೋ ರೂಟ್ ಇಂದ ಹೋದ್ರೆ ಯಾರು ನನಗೆ ಪಕ್ಕ ಸಾಯಿಸ್ತಾರೆ, ಯಾಕಂದ್ರೆ ಅವನು ಸುಮ್ನೆ ಅಂತೂ ಹೇಳಿರಲ್ಲ, ನನಗೆ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೆ ಆ ರೂಟ್ ನನಗೆ ಹೇಳಿದಾನೆ. ಈಗ SP ಅಸ್ಲಂ ಉಜೇರ್ ಹತ್ರ ಉಮರ್ನ ಕಳಿಸ್ತಾನೆ. SP ಸ್ವತಃ ಹಮ್ಜಾ ಹತ್ರ ಬರ್ತಾನೆ ಹಮ್ಜಾನ ಸಾಯಿಸೋದಿಕ್ಕೆ. ಹಮ್ಜಾ ಹತ್ರ ಜಮೀಲ್ ಕೂಡ ಇರ್ತಾನೆ. ಇಲ್ಲಿ ಹಮ್ಜಾ ಮತ್ತೆ SP ಹತ್ರ ಬಹಳ ಮಾತನಾಡಿತಾ ಇರ್ತವೆ ಫೋನ್ ಅಲ್ಲಿ. ಆ ಎಲ್ಲಾದ್ನೂ ಅವನು ಕೇಳಿಸ್ಕೊಂತ ಇರ್ತಾನೆ. SP ಹಮ್ಜಾಗ್ ಹೇಳ್ತಾನೆ, ನೀನ್ ಏನೇ ಪ್ಲಾನ್ ಮಾಡು ನಾನು ಅದಕ್ಕೆ ಬೀಳಲ್ಲ. ಅವ್ನು ಅನ್ಕೊಂತ ಇರ್ತಾನೆ ಇವಾಗ ಉಮರು ಡೇಂಜರ್ ಅಲ್ಲಿ ಇದ್ದಾನೆ ಅಂತ, ಆದ್ರೆ ಆತರ ಇರಲ್ಲ. ಎಲ್ಲಾ ಪ್ರಾಬ್ಲಮ್ ಮತ್ತೆ ಎಲ್ಲಾ ಡೇಂಜರು ಈಗ SP ಅಸ್ಲಂ ಮೇಲೆ ಇದೆ. ಯಾಕಂದ್ರೆ ಪ್ಲಾನ್ ಮಾಡಿದ್ದೆ SP ಅಸ್ಲಾಂನ ಸಾಯಿಸೋದಿಕ್ಕೆ ಹೊರತು ಉಜೇರ್ನ ಅಲ್ಲ. ಇವಾಗ ಒಂದು ಕಾರ್ ಬಂದ್ಬಿಟ್ಟು SP ಅಸ್ಲಾಂ ಕಾರಿಗೆ ಡಿಕ್ಕಿ ಹೊಡೆಯುತ್ತೆ. ಆ ಡಿಕ್ಕಿ ಹೊಡೆದಿದ್ದಾದ್ಮೇಲೆ ಒಂದು ಬ್ಲಾಸ್ಟ್ ಆಗುತ್ತೆ. ಆ ಒಂದು ಬ್ಲಾಸ್ಟ್ ಅಲ್ಲಿ SP ಅಸ್ಲಾಂ ಸತ್ತೋಗ್ತಾನೆ. ಈ ಒಂದು ಕಾರ್ ಬ್ಲಾಸ್ಟ್ ಇಂದ SP ಅಸ್ಲಾಮಿನ ಕಥೆ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಉಮರು ಉಜೇರಿಗಂತೂ ಸಾಯಿಸಲ್ಲ, ಆದ್ರೆ ಉಜೇರಿಗೆ ಜೈಲ್ ಆಗುತ್ತೆ. ಅವನಿಗೆ ಸಿಕ್ಕಿರುವಂತ ಒಂದು ಸೆಂಟೆನ್ಸ್ ಲೈಫ್ ಸೆಂಟೆನ್ಸ್. ಸೊ ಜೀವನ ಪರ್ಯಂತ ಅವನು ಜೈಲಲ್ಲಿ ಇರ್ಬೇಕು. ಜೈಲಲ್ಲಿ ಉಜೇರ್ನ ಮೀಟ್ ಆಗೋದಿಕ್ಕೆ ಹಮ್ಜಾ ಬಂದಿದ್ದಾನೆ. ಉಜೇರಿಗೆ ಹಮ್ಜಾ ಹೇಳ್ತಾನೆ, ನಿನಗೆ ಏನೇ ಬೇಕಿದ್ರು ಏನೇ ಹೆಲ್ಪ್ ಬೇಕಿದ್ರು ನನಗೆ ಕೇಳು, ನಾನು ಮಾಡ್ತೀನಿ ಅಂತ. ಸೊ ಇವಾಗ ಒಂದಂತೂ ಕ್ಲಿಯರ್ ಆಗಿದೆ,
ಹಮ್ಜಾಗೆ ಏನೇ ಮಾಡ್ಬೇಕಂದ್ರು ಇವಾಗ ಯಾವುದೇ ಒಂದು ಅಡ್ಡಿ ಆತಂಕ ಇಲ್ಲ. SP ಅಸ್ಲಂನ ಸಾವಿಂದ ಗೌರ್ಮೆಂಟ್ ಅಂತ ತುಂಬಾನೇ ಸಿಟ್ ಮಾಡ್ಕೊಂಡಿರುತ್ತೆ. ಆದ್ರೆ ಗೌರ್ಮೆಂಟ್ ಗೊತ್ತಿರಲ್ಲ ಹಮ್ಜಾನ ಮರ್ಡರ್ ಮಾಡಲಾಗಿದೆ ಅಂತ. ಇದಾದ ತಕ್ಷಣ ಹಮ್ಜಾ ರೆಡಿ ಆಗ್ತಾ ಇರ್ತಾನೆ ದುಬೈಗೆ ಹೋಗೋದಿಕ್ಕೆ. ದುಬೈಲಿ ಅವನು ಮೀಟ್ ಆಗ್ತಾನೆ ಅಜಯ್ ಸಾನ್ಯಾಲ್ ಮತ್ತೆ ಸುಶಾಂತ್ ಬನ್ಸಲ್ಲಿಗೆ. ಅವರಿಗೆ ಎಲ್ಲ ಒಂದು ಬ್ರೀಫಿಂಗ್ ಅವನು ಹೇಳ್ತಾನೆ ಏನೇನಾಯ್ತು ಅಂತ. ಹಮ್ಜಾ ಹೇಳ್ತಾನೆ 500 ಮತ್ತೆ 1000 ಪ್ರಿಂಟ್ ಮಾಡುವಂತ ಒಂದು ಮಷಿನ್ಗಳು ಇಲ್ಲೇ ಪಾಕಿಸ್ತಾನದಲ್ಲಿದೆ. 11,000 ಕೋಟಿ ರೂಪಾಯಿ ಇದೆಯಲ್ಲ ಅದು ನೇಪಾಳ್ ಕಡೆಯಿಂದ ಇಂಡಿಯಾಗೆ ರೀಚ್ ಆಗಿದೆ. ಈ ಒಂದು ವಿಷಯ ಅಜಯ್ ಸಾನ್ಯಾಲ್ಗೆ ಗೊತ್ತಿರಲ್ಲ. ಅಲ್ಲಿ ಸುಶಾಂತ್ ಬನ್ಸಲ್ ಅವರು ಅವನಿಗೆ ಹೇಳ್ತಾನೆ ಅಷ್ಟೊಂದು ದುಡ್ಡು ಆಲ್ರೆಡಿ ಉತ್ತರ ಪ್ರದೇಶ್ ರೀಚ್ ಆಗಿದೆ. ಹಮ್ಜಾ ಹೇಳ್ತಾನೆ ಅಷ್ಟೊಂದು ದುಡ್ಡಿಂದ ಒಬ್ಬ ಒಳ್ಳೆ ಹಾನೆಸ್ಟ್ ಪೊಲಿಟಿಷಿಯನ್ ಅಂತೂ ಆ ಒಂದು ಪಟ್ಟಕ್ಕೆ ಬರಲ್ಲ. 11,000 ಬರೀ ಒಂದು ಸ್ಟಾರ್ಟಿಂಗ್ ಗೇಮ್ ಅಷ್ಟೇ. 60,000 ಕೋಟಿನೂ ಕೂಡ ನೇಪಾಳ್ ರೂಟ್ ಇಂದ ಇಂಡಿಯಾ ಹೋಗಲಿದೆ. ಅಜಯ್ ಸಾನ್ಯಾಲ್ ಅವ್ರು ಹೇಳ್ತಾರೆ ನೀನು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ, ನಾವು ಇವಾಗ ನಿನಗೆ ಫ್ರೀ ಹ್ಯಾಂಡ್ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಇವಾಗ ಹಮ್ಜಾ ಪಾಕಿಸ್ತಾನಲ್ಲಿ ಎಷ್ಟು ಜನಕ್ಕೆ ಬೇಕಾದ್ರೂ ಸಾಯಿಸಬಹುದಾಗಿತ್ತು. ಈ ಮೀಟಿಂಗ್ ಆದ ತಕ್ಷಣ ಹಮ್ಜಾ ವಾಪಸ್ಸು ಪಾಕಿಸ್ತಾನಿಗೆ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ನಾರ್ಮಲಿ ಹೇಗೆ ಆಳ್ಬೇಕೋ ಆತರ ಲಿಯಾರಿನ ಆಳ್ತಾ ಇರ್ತಾನೆ. ಹೀಗೆ ನಡೀತಿರ್ಬೇಕಾದ್ರೆ ಒಂದಿನ ಒಂದು ನ್ಯೂಸ್ ಮುಂದೆ ಬರುತ್ತೆ. ಆ ನ್ಯೂಸ್ ಅಲ್ಲಿ ಗೊತ್ತಾಗುತ್ತೆ ಇಂಡಿಯಾದಲ್ಲಿ 8 ನವೆಂಬರ್ 2016 ಇಂದ 500 ಮತ್ತೆ 1000 ನೋಟ್ಸ್ ನ ಬ್ಯಾನ್ ಮಾಡಲಾಗಿದೆ. ಈ ವಿಷಯನ ಪಾಕಿಸ್ತಾನಿಗೆ ಬರುತ್ತೆ. ಈ ಪಾಕಿಸ್ತಾನ ಈ ನ್ಯೂಸ್ ನ ನೋಡ್ಬಿಟ್ಟು ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಪಾಕಿಸ್ತಾನ ಇಂಡಿಯಾದಲ್ಲಿ ಟೆರರಿಸಂ ನ ಮಾಡಿಸೋದಕ್ಕೆ ಫಂಡಿಂಗ್ ನ ಕೊಡುತ್ತೆ. ಆದ್ರೆ ಈ ಒಂದು ನ್ಯೂಸ್ ಬಂದಿರೋದ್ರಿಂದ ಇವಾಗ ಆ ಫಂಡಿಂಗು ರದ್ದಾಗ್ಬಿಡುತ್ತೆ. ಇವಾಗ ಪಾಕಿಸ್ತಾನಲ್ಲಿ ಪ್ರಿಂಟ್ ಮಾಡೋ ಮಷಿನ್ ಕೂಡ ಇದೆ ಇಂಡಿಯನ್ ಕರೆನ್ಸಿನ. ಈಗ ಆ ಮಷಿನ್ ಕೂಡ ವೇಸ್ಟ್ ಆಗ್ಬಿಡುತ್ತೆ. ಈ ಮಷೀನ್ ಇತ್ತು ಖನಾನಿ ಬ್ರದರ್ಸ್ ಹತ್ರ. ಇವಾಗ ಖನಾನಿ ಬ್ರದರ್ಸ್ ಹತ್ರ 60,000 ಕೋಟಿ ನೋಟ್ಗಳಿದಾವೆ. ಈಗ ಆ ನೋಟ್ನೆಲ್ಲ ಅವ್ನು ಏನ್ ಮಾಡ್ಬೇಕು ಅಂತ ಮೇಜರ್ ಇಕ್ಬಾಲಿಗೆ ಫೋನ್ ಮಾಡ್ತಾನೆ. ಯಾಕಂದ್ರೆ ಡಿಮಾನಿಟೈಸ್ ಆಗಿರೋದ್ರಿಂದ ಆ ಎಲ್ಲಾ ನೋಟ್ಗಳು ಇವಾಗ ಏನು ವ್ಯಾಲ್ಯೂ ಇಲ್ಲ. ಆದ್ರೆ ಮೇಜರ್ ಇಕ್ಬಾಲ್ ಖನಾನಿ ಬ್ರದರ್ಸ್ ಇಂದ ಯಾವುದೇ ಹೆಲ್ಪ್ ಮಾಡೋದಕ್ಕೆ ಆಗ್ಲಿಲ್ಲ. ಆದ್ರೆ ಖನಾನಿ ಬ್ರದರ್ಸ್ ಗೆ ಯಾರು ಇವಾಗ ಹೆಲ್ಪ್ ಮಾಡ್ಲಿಲ್ಲ ಅಂತಂದ್ರೆ ಅವನು ಕಂಪ್ಲೀಟ್ಲಿ ಬರ್ಬಾದ್ ಆಗ್ಬಿಡ್ತಾನೆ. ಇವಾಗ ಖನಾನಿ ಹಮ್ಜಾಗೆ ಕಾಲ್ ಮಾಡ್ತಾನೆ, ನನ್ನ ಹತ್ರ ಇಷ್ಟೊಂದು ನೋಟ್ಗಳಿದಾವೆ, ಅದನ್ನ ಹೆಂಗಾರು ಮಾಡಿ ಯೂಸ್ ಮಾಡ್ಬೇಕು, ಇಂಡಿಯಾ ಕಳಿಸ್ಬೇಕು ಅಂತ ಹಮ್ಜಾಗೆ ಹೇಳಿದಾಗ ಹಮ್ಜಾ ಕೇಳ್ತಾನೆ ಇವಾಗ ನೀನ್ ಎಲ್ಲಿದ್ಯಾ ಅಂತ. ನಾನು ಫ್ಯಾಕ್ಟ್ರಿ ಇದೀನಿ ಅಂತ ಹಮ್ಜಾಗೆ ಖನಾನಿ ಹೇಳ್ತಾನೆ. ಅದ್ ಗೊತ್ತಾದ ತಕ್ಷಣ ಹಮ್ಜಾ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಖನಾನಿನ ಮೊದಲು ಸಾಯಿಸ್ತಾನೆ. ಆಮೇಲೆ ಆ 60,000 ಕೋಟಿ ದುಡ್ಡನ್ನ ಸುಡ್ತಾನೆ. ಇವಾಗ ಹಮ್ಜಾಗೆ ಹೇಗಿದ್ರು ಫ್ರೀ ಹ್ಯಾಂಡ್ ಸಿಕ್ಕಿದೆ. ಅಲ್ಲಿ ಇರೋರೆಲ್ಲ ಟೆರರಿಸ್ಟ್ಗಳು, ಎಲ್ಲ ಇಂಡಿಯಾನ ನಾಶ ಮಾಡ್ಬೇಕು ಅಂತ ಸಂಚ್ ಮಾಡ್ತಿರೋರು. ಅವ್ರೆಲ್ರಿಗೂ ಅವನು ಸಾಯಿಸ್ಬಿಡ್ತಾನೆ. ಪಾಕಿಸ್ತಾನದಲ್ಲಿ ಇವೆಲ್ಲ ಏನ್ ಘಟನೆಗಳು ನಡೀತಿದ್ವಲ್ಲ ಅದೆಲ್ಲ ಯಾರು ಮಾಡ್ತಿದ್ರು ಅಂತ ಗೊತ್ತಿರ್ಲಿಲ್ಲ. ಬರೀ ಜನಗಳು ಸಾಯ್ತಾ ಇದ್ರು ಅಷ್ಟೇ. ಉಮರಿಗೆ ಹಮ್ಜಾ ಮೇಲೆ ಡೌಟ್ ಇತ್ತು. ಆದ್ರೂ ಹಮ್ಜಾ ಮಾತ್ ಕೇಳ್ತಿರ್ಲಿಲ್ಲ. ಸಿಕ್ಕವ್ರನ್ನ ಸಾಯಿಸ್ಕೊಂಡ್ ಬರ್ತಾ ಇದ್ದ. ಇವಾಗ ಕೊನೆಗೆ ಹಮ್ಜಾ ಜಹೂನ್ ಮಿಸ್ತ್ರಿ ಹತ್ರ ಕೂಡ ರೀಚ್ ಆಗ್ತಾನೆ. ಅವನಿಗೆ ಅಂತ ಇವನು ನಾರ್ಮಲ್ ಡೆತ್ ಅಂತ ಕೊಡಕ್ಕೆ ಇಷ್ಟ ಇರ್ಲಿಲ್ಲ. ಆ ಮಿಸ್ತ್ರಿನ ಇವನು ನರಳಿಸಿ ಸಾಯಿಸ್ಬೇಕಂತ ಆಸೆ ಪಟ್ಟಿದ್ದ. ಹಮ್ಜಾ ಆ ಮಿಸ್ತ್ರಿಗೆ ತುಂಬಾನೇ ಕ್ರೂರವಾಗಿ ಹೊಡಿತಾ ಇರ್ತಾನೆ. ಅವಾಗ ಅಜಯ್ ಸಾನ್ಯಾಲಿಗೆ ವಿಡಿಯೋ ಕಾಲ್ ಮಾಡ್ತಾನೆ. ವಿಡಿಯೋ ಕಾಲ್ ಅಲ್ಲಿ ಲೈವ್ ತಗೊಂಡು ಇನ್ನೂ ತುಂಬಾ ಜೋರಾಗಿ ಹೊಡಿತಾ ಹೋಗ್ತಾನೆ ಇರ್ತಾನೆ. ಅವಾಗ ಅಜಯ್ ಸಾನ್ಯಾಲ್ ಜಹೂರ್ ಮಿಸ್ತ್ರಿಗೆ ಹೇಳ್ತಾನೆ, ಅವತ್ತು ಒಂದು ಮಾತು ನಾನು ಹೇಳಿರ್ಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಅಜಯ್ ಸಾನ್ಯಾಲಿಗೆ ಇಂಟರಪ್ಟ್ ಮಾಡ್ತಾ ಮಿಸ್ತ್ರಿನ ಹೇಳ್ತಾನೆ, ಲೈನ್ ಕಂಟಿನ್ಯೂ ಮಾಡ್ತಾನೆ, ಭಾರತ್ ಮಾತಾ ಕಿ ಜೈ ಅಂತ. ಅವಾಗ ಅವನಿಗೆ ಸಾಯಿಸ್ಬಿಡ್ತಾರೆ. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ಮೇಜರ್ ಇಕ್ಬಾಲ್ ಹಮ್ಜಾಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡ್ಬಿಟ್ಟು ಹೇಳ್ತಾನೆ, ಬಡೆ ಸಾಬು ನಿಮ್ಮನ್ನ ನೆನೆಸ್ಕೊಂಡಿದ್ದಾರೆ, ಸೊ ನಾವು ಇವತ್ತು ಅವ್ರನ್ನ ಮೀಟ್ ಆಗೋದಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ತಾನೆ. ಅವಾಗ ಹಮ್ಜಾಗೆ ಒಂಥರ ಡೌಟ್ ಬರುತ್ತೆ, ಇವಾಗ ನಮ್ಮನ್ನ ಯಾಕೆ ಮೀಟ್ ಆಗ್ಬೇಕು ಅಂತ. ಆದ್ರೆ ಅವನ ಮೈಂಡ್ ಅಲ್ಲಿ ಇನ್ನೊಂದು ಪ್ಲಾನ್ ಕೂಡ ಮಾಡ್ಕೋತಾನೆ. ಆ ಪ್ಲಾನ್ ಅಲ್ಲಿ ದಾವೂದ್ ಇಬ್ರಾಹಿಂ ನ ಹಮ್ಜಾ ಕೊಲ್ತಿದ್ದ. ಆಕ್ಚುಲಿ DRDO ಒಂದು ಪಾಯ್ಸನ್ ನ ತಯಾರಿಸಿರ್ತಾರೆ. ಆ ಪಾಯ್ಸನ್ ಏನ್ ಮಾಡುತ್ತೆ ಅಂತಂದ್ರೆ ಸ್ಕಿನ್ ರೂಪದಲ್ಲಿ ಹೋಗ್ಬಿಟ್ಟು ಆ ಒಂದು ವ್ಯಕ್ತಿನ ಸಾಯಿಸ್ಬಿಡುತ್ತೆ ತುಂಬಾನೇ ಶಾಂತ ರೀತಿಯಿಂದ. ಆ ಒಂದು ಪಾಯ್ಸನ್ ನ ಸೈಲೆಂಟ್ ಕಿಲ್ಲರ್ ಅಂತಾನು ಕೂಡ ಕರೀತಾರೆ. ಈಗ ಇಕ್ಬಾಲ್ ಮತ್ತೆ ಹಮ್ಜಾ ಮೀಟ್ ಆಗೋದಕ್ಕೆ ಹೋಗ್ತಾರೆ ಬಡೆ ಸಾಬ್ನ. ಅಲ್ಲಿ ಬಡೆ ಸಾಬ್ ಹೇಳ್ತಾರೆ, ಎಲ್ಲ ನಮ್ ಕೈ ಮೀರ್ ಹೋಗ್ತಾ ಇದೆ, ನಾವು ಈ ಸಲ ಏನಾದ್ರು ದೊಡ್ಡದಾಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಲಷ್ಕರ್ ತಾಯಿಬಾ ಇಂದ 40 ರಿಂದ 50 ಜನನ ಕರೆಸ್ರಿ. ಅವರು ಇಂಡಿಯಾದಲ್ಲಿ ಡಿಸ್ಟ್ರಕ್ಷನ್ ನ ಮಾಡ್ಬೇಕು. ಬರೀ 4 ರಿಂದ 5 ಜನ ಅಷ್ಟು ವಿಸ್ಫೋಟ ಮಾಡ್ತಾರೆ ಅಂದ್ಮೇಲೆ 40 ರಿಂದ 50 ಜನ ಎಷ್ಟ್ ಮಾಡಬಲ್ರು. ಸೊ ನಿಮಗೆ ಲಷ್ಕರ್ ತಾಯಿಬಾ ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ ಅದೊಂದು ಮಿಲಿಟೆಂಟ್ ಎಕ್ಸ್ಟ್ರೀಮಿಸ್ಟ್ ಆರ್ಗನೈಸೇಷನ್. ಇದು ಪಾಕಿಸ್ತಾನಲ್ಲಿ 1980ರಲ್ಲಿ ಫೌಂಡ್ ಆಯ್ತು. ಅದನ್ನ ಆರ್ಮಿ ಆಫ್ ಪ್ಯೂರ್ ಕೂಡ ಅಂತಾರೆ. ಬೇಸಿಕ್ ಆಗಿ ಹೇಳ್ಬೇಕಂತಂದ್ರೆ ಇದೊಂದು ಟೆರರಿಸ್ಟ್ ಆರ್ಗನೈಸೇಷನ್. ಆ 40 ರಿಂದ 50 ಜನಕ್ಕೆ ವೆಪನ್ಸ್ ನ ಪ್ರೊವೈಡ್ ಮಾಡೋಂತ ಒಂದು ರೆಸ್ಪಾನ್ಸಿಬಿಲಿಟಿ ಬಡೆ ಸಾಬು ಹಮ್ಜಾಗೆ ಕೊಟ್ಟಿದ್ರು. ಇವಾಗ ಹಮ್ಜಾ ಶೇಕ್ ಹ್ಯಾಂಡ್ ಮಾಡ್ಬಿಟ್ಟು ಅವನಿಗೆ ಸಾಯಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ ಥ್ರೂ ಪಾಯ್ಸನ್. ಆದ್ರೆ ಅವನು ಹೆಲ್ಪ್ಲೆಸ್ ಆಗ್ಬಿಟ್ಟ. ಸೊ ಬಡೆ ಸಾಬಿಗೆ ಸಾಯಿಸುವಂತ ಒಂದು ಮಿಷನ್ ಫೇಲ್ ಆಯ್ತು. ಇವಾಗ ಹಮ್ಜಾ ಹೋಗ್ಬಿಟ್ಟು ಎಲ್ಲಿನಾಗೆ ಮೀಟ್ ಆಗ್ತಾನೆ. ಹಮ್ಜಾ ಹೇಳ್ತಾನೆ, ನಾನು ನಾಳೆ ದೊಡ್ಡ ಕೆಲಸ ಮಾಡಕ್ಕೆ ಹೊರಟಿದ್ದೀನಿ, ನಾಳೆ ಆದ್ಮೇಲೆ ನಾನು ನೀನು ಸಿಗ್ತೀವೋ ಇಲ್ಲೋ ಡೌಟು,
ಸೊ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಿಸಿದೀನಿ, ಇನ್ನು ದೇಶನ ಬಿಡಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮೇಜರ್ ಇಕ್ಬಾಲ್ ಲಷ್ಕರ್ ಎ ತಾಯಿಬಾದು ಜನಗಳನ್ನ ಮೀಟ್ ಆಗ್ತಾನೆ. ಅವರಿಗೆ ಪ್ರತಿಯೊಂದು ಮಿಷನ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಅವ್ರ ಕೆಲಸ ಹೇಗೆ ಮಾಡ್ಬೇಕು ಅಂತ ಹೇಳ್ತಾನೆ. ಆ ಲಷ್ಕರ್ ಎ ತಾಯಿಬಾದು ಟೀಮ್ ಅಲ್ಲಿ 40-50 ಜನಕ್ಕೆ ಸೆಲೆಕ್ಟ್ ಮಾಡ್ತಾನೆ. ಅವರಿಗೆ ಹೇಳ್ತಾನೆ ಈ ಸಲ ಇಂಡಿಯಾನ ನಾವು ಸುಟ್ ಬಿಡ್ಬೇಕು ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಹಮ್ಜಾ ಮನೆಗೆ ಉಮರ್ ಬರ್ತಾನೆ. ಅಲ್ಲಿ ಹಮ್ಜಾನ ಮಗ ಮತ್ತೆ ಎಲಿನಾ ಇರ್ತಾಳೆ. ಉಮರ್ ಗನ್ ತಗೊಂಡ್ಬಿಟ್ಟು ಹಮ್ಜಾನ ಮಗನ ತಲೆ ಮೇಲೆ ಇಟ್ಬಿಟ್ಟು ಕೇಳ್ತಾನೆ ಎಲಿನಾಗೆ, ಹಮ್ಜಾ ಹಿಂದೂಸ್ತಾನಿ ಏಜೆಂಟು ಹೌದಾ ಇಲ್ವಾ ಅಂತ. ಅದಕ್ಕೆ ಎಲಿನಾ ಏನು ಹೇಳಲ್ಲ. ಎಲಿನಾ ಏನು ಹೇಳಲಿಲ್ಲ ಅಂತಂದ್ರು ಉಮರಿಗೆ ಅರ್ಥ ಆಗಿತ್ತು. ಈ ಒಂದು ವಿಷಯನ ಉಮರ್ ಮೇಜರ್ ಇಕ್ಬಾಲಿಗೆ ಹೇಳ್ಬೇಕು ಅಂತ ಅನ್ಕೊಂಡ. ಹಮ್ಜಾ ಒಬ್ಬ ಹಿಂದೂಸ್ತಾನಿ ಏಜೆಂಟ್ ಅಂತ ಮೇಜರ್ ಇಕ್ಬಾಲಿಗೆ ಇವಾಗ ಗೊತ್ತಾಗುತ್ತೆ. ಮೇಜರ್ ಇಕ್ಬಾಲಿನ ಅಪ್ಪ ಮೇಜರ್ ಇಕ್ಬಾಲಿಗೆ ಬೈತಾ ಇದ್ರಲ್ಲ, ಅವರು ಕೂಡ ಇದೇ ಕೆಲಸ ಮಾಡ್ತಾ ಇದ್ರು. ಮೇಜರ್ ಇಕ್ಬಾಲ್ ಅವರ ತಂದೆನ ತುಂಬಾನೇ ಕ್ರೂರವಾಗಿ ಸಾಯಿಸ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಹಮ್ಜಾ ಎಲ್ಲಾ ವೆಪನ್ಸ್ ನ ತಗೊಂಡು ಮೇಜರ್ ಇಕ್ಬಾಲ್ ಹತ್ರ ಬರ್ತಾನೆ. ಯಾಕಂದ್ರೆ ಆ ಎಲ್ಲಾ ವೆಪನ್ಸ್ ನ ಅವನು ಲಷ್ಕರ್ ಎ ತಾಯಿಬಾಯಿನ ಗ್ಯಾಂಗ್ ಮೆಂಬರ್ಸ್ ಗೆ ಕೊಡ್ಬೇಕಾಗಿರುತ್ತೆ. ಇವಾಗ ಇನ್ನೊಂದ್ ಕಡೆ ಮೇಜರ್ ಇಕ್ಬಾಲಿಗೆ ಗೊತ್ತಾಗಿದೆ ಹಮ್ಜಾ ಒಬ್ಬ ಹಿಂದೂಸ್ತಾನಿ ಏಜೆಂಟ್ ಅಂತ. ಸೊ ಅವನು ಎಲ್ಲಾ ಪ್ಲಾನಿಂಗ್ ನ ಮಾಡಿರ್ತಾನೆ ಹಮ್ಜಾಗೆ ಹೇಗೆ ಸಾಯಿಸಬಹುದು ಅಂತ. ಹಮ್ಜಾ ಅಲ್ಲಿ ಬಂದಾಗ ಮೇಜರ್ ಇಕ್ಬಾಲ್ ದೊಡ್ಡ ದೊಡ್ಡ ಕಟ್ಟಲ್ಲಿ ಫೇಕ್ ನೋಟ್ ಗಳನ್ನ ಹಮ್ಜಾಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಈ ಒಂದು ಮಾತು ರಿಜ್ವಾನಿಗೆ ಗೊತ್ತಿತ್ತು, ಆದ್ರೆ ರಿಜ್ವಾನ್ ಒಳಗ್ ಬರಕ್ ಆಗ್ಲಿಲ್ಲ. ರಿಜ್ವಾನ್ ಕೂಡ ಒಬ್ಬ ಹಿಂದೂಸ್ತಾನಿ ಏಜೆಂಟ್, ಅವನು ಹಮ್ಜಾ ಜೊತೆ ಕೆಲಸನ ಮಾಡಿರ್ತಾನೆ. ಇವಾಗ ಸಡನ್ಲಿ ಔಟ್ ಆಫ್ ದಿ ನೋವೇರ್ ಮೇಜರ್ ಇಕ್ಬಾಲ್ ಹಮ್ಜಾ ಮೇಲೆ ಅಟ್ಯಾಕ್ ಮಾಡ್ತಾನೆ. ಒಂದ್ ಕಡೆ ಮೇಜರ್ ಇಕ್ಬಾಲ್ ತುಂಬಾನೇ ಬ್ರೂಟಲ್ಲಿ ಹೊಡಿತಾ ಇರ್ತಾನೆ ಹಮ್ಜಾಗೆ, ಆದ್ರೆ ಹಮ್ಜಾ ಕೌಂಟರ್ ಅಟ್ಯಾಕ್ ಮಾಡ್ತಾ ಇರಲ್ಲ, ಪದೇ ಪದೇ ಗಡಿಯಾರನ ನೋಡ್ತಾ ಇರ್ತಾನೆ. ಸೊ ಅವನು ಕೂಡ ಏನೋ ಒಂದು ಪ್ಲಾನ್ ಮಾಡಿದ್ದ. ಹಾಗಾದ್ರೆ ಆಕ್ಚುಲಿ ಹಮ್ಜಾ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಶ್ರೀನಿ ಬಲೋಚ್ ಹತ್ರ ಹೋಗಿರ್ತಾನೆ. ಶ್ರೀನಿ ಬಲೋಚ್ ಹತ್ರ ಹಮ್ಜಾ ಹೋಗ್ಬಿಟ್ಟು ಹೇಳ್ತಾನೆ, ನಿನ್ನ ಎಲ್ಲಾ ದುಶ್ಮನ್ಗಳನ್ನು ನಾನು ಒಂದೇ ಸಲ ಒಗ್ಗಟ್ಟಾಗಿ ಸೇರಿಸಿದ್ರೆ ಅವ್ರನ್ನ ಏನ್ ಮಾಡ್ತೀಯ ಅಂತ. ಅವಾಗ ಶ್ರೀನಿ ಬಲೋಚ್ ಹೇಳ್ತಾನೆ, ವಿಸ್ಫೋಟ ಮಾಡ್ತೀನಿ, ಹಾಗಾದ್ರೆ ವಿಸ್ಫೋಟ ಮಾಡೋದಕ್ಕೆ ರೆಡಿ ಇರು ಅಂತ ಹಮ್ಜಾ ಹೇಳ್ತಾನೆ. ಇನ್ನೊಂದ್ ಕಡೆ ಇಷ್ಟೋ ತನಕ ಹಮ್ಜಾ ಹೊಡೆಸ್ಕೊಂತ ಇರ್ತಾನಲ್ಲ, ಅವನು ಮೇಜರ್ ಇಕ್ಬಾಲಿಗೆ ಹೇಳ್ತಾನೆ, ಇಷ್ಟೋ ತನಕ ನೀನ್ ಪಟಾಕಿ ಮುಗ್ದಿದ್ರೆ ನಾನು ನನ್ನ ಧಮಾಕ ಶುರು ಮಾಡ್ಲಾ ಅಂತ. ಅವ್ನು ಹಂಗೆ ಹೇಳ್ತಿದ್ದಂಗೆನೆ ಅಲ್ಲಿ ಅಕ್ಕ ಪಕ್ಕ ಅಲ್ಲಿರೋ ಎಲ್ಲಾ ಬಿಲ್ಡಿಂಗ್ ಕೂಡ ವಿಸ್ಫೋಟ ಆಗ್ಬಿಡ್ತವೆ. ಅದೆಲ್ಲ ಬ್ಲಾಸ್ಟ್ ಯಾಕಾಯ್ತು ಅಂತಂದ್ರೆ ಹಮ್ಜಾ ತಗೊಂಬಂದಿದ್ನಲ್ಲ ಎಲ್ಲಾ ವೆಪನ್ಸ್, ಅದ್ರಲ್ಲಿ ಟೈಮ್ ಬಾಂಬ್ ಇತ್ತು. ಆದ್ರೂ ಇಕ್ಬಾಲಿನ ಕಡೆಯವರು ಇನ್ನ ಬಹಳ ಜನ ಬದುಕಿದ್ರು. ಇನ್ನೊಂದ್ ಕಡೆ ಹಮ್ಜಾ ಇಕ್ಬಾಲ್ ಕಡೆಯವ್ರನ್ನ ಹೊಡಿತಾ ಇದ್ದ. ಇಲ್ಲಿ ತುಂಬಾನೇ ಬ್ರೂಟಲ್ ಫೈಟ್ ಆಗುತ್ತೆ ಇಕ್ಬಾಲ್ ಮತ್ತೆ ಹಮ್ಜಾ ಮಧ್ಯ. ಈ ಒಂದು ಶಾಟ್ ತುಂಬಾನೇ ಗೂಸ್ ಬಂಪ್ಸ್ ಬರೋ ತರ ಇತ್ತು. ಇದೆಲ್ಲ ಆದ ತಕ್ಷಣ ಇಕ್ಬಾಲ್ ಓಡ್ ಹೋಗ್ಬಿಡ್ತಾನೆ. ಹಮ್ಜಾಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ಬಲೋಚ್ ಆರ್ಮಿ. ಇವಾಗ ಹಮ್ಜಾ ಗೊತ್ತಾಗಿದೆ ಇಕ್ಬಾಲ್ ಯಾವ ಕಡೆ ಓಡೋಗ್ತಾ ಇದ್ದಾನೆ ಅಂತ. ಹಮ್ಜಾ ಇಕ್ಬಾಲ್ ನ ಫಾಲೋ ಮಾಡ್ಕೊಂಡು ಓಡೋಗ್ತಾನೆ, ಚೇಸ್ ಮಾಡ್ತಾ ಇರ್ತಾನೆ. ಇವಾಗ ಬಹಳಷ್ಟು ಚೇಸ್ ಸೀನ್ ಬರುತ್ತೆ, ಫೈಟ್ ಸೀನ್ ಬರುತ್ತೆ. ಅಟ್ ಲಾಸ್ಟ್ ಇವೆಂಚುಲಿ ಅವರಿಬ್ರು ಆಮ್ನೆ ಸಾಮ್ನೆ ಆಗ್ತಾರೆ. ಹಮ್ಜಾಗೆ ತುಂಬಾನೇ ಬ್ರೂಟಲಿ ಹೊಡೆದಿದ್ದ ಇಕ್ಬಾಲ್, ಆದ್ರೂ ಕೂಡ ಅವನ ಒಂದು ಕಣ್ಣಲ್ಲಿ ದೇಶಭಕ್ತಿ ಕಾಣ್ತಾ ಇತ್ತು, ಕಣ್ಣಲ್ಲಿ ಛಲ ಇತ್ತು. ಆಮೇಲೆ ತನ್ನ ದೇಶಕ್ಕೋಸ್ಕರ ಏನಾದ್ರು ಮಾಡ್ಬೋದು ಅಂತ ಒಂದು ಹೋರಾಟ ಮಾಡ್ತಾ ಇದ್ದ. ಇವಾಗ ಆ ಒಂದು ಮೇಜರ್ ಇಕ್ಬಾಲಿಗೆ ತುಂಬಾನೇ ಕೆಟ್ಟದಾಗಿ ಸಾಯಿಸ್ತಾನೆ. ಮೇಜರ್ ಇಕ್ಬಾಲಿನ 2 ಕಾಲನ್ನು ಕಟ್ ಮಾಡ್ತಾನೆ, ಫ್ಯೂಲ್ ಟ್ಯಾಂಕರ್ ಅಲ್ಲಿ ಎಸ್ಬಿಟ್ಟು ಬೆಂಕಿ ಹಚ್ಚಿಬಿಡ್ತಾನೆ. ಇದು ಎಲ್ಲಾ ಮುಗಿದ್ಮೇಲೆ ಎಲಿನಾಗೆ ಕಾಲ್ ಮಾಡ್ತಾನೆ ಹಮ್ಜಾ. ಕಾಲ್ ಮಾಡ್ಬಿಟ್ಟು ಹೇಳ್ತಾನೆ, ನಿನ್ ಬಾಯಲ್ಲಿ ನನ್ನ ಒಂದು ಹೆಸರನ್ನ ಕೊನೆದಾಗ ಕೇಳ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಹಮ್ಜಾ ತುಂಬಾ ಎಮೋಷನಲ್ ಆಗಿದ್ದ, ತನ್ನ ರಿಯಲ್ ಹೆಸರು ಕೂಡ ಹೇಳ್ಬೇಕು ಅಂತ ಅನ್ಕೊಂತ ಇದ್ದ. ಅವಾಗ ಪಾಕಿಸ್ತಾನದವರು ಹಮ್ಜಾನ ಹಿಡ್ಕೊಂಡ್ಬಿಡ್ತಾರೆ. ಅವನಿಗೆ ತುಂಬಾನೇ ಬ್ರೂಟಲ್ ಆಗಿ ಹೊಡಿತಾ ಇರ್ತಾರೆ. ಅವ್ರು ಅಷ್ಟು ಹೊಡಿತಾ ಇದ್ರು ಕೂಡ ಅವನು ಏನೋ ಹೇಳ್ತಾ ಇರಲ್ಲ, ಏನೋ ಒಂದು ಚಿಕ್ಕ ಒಂದು ಇನ್ಫಾರ್ಮೇಶನ್ ಕೂಡ ಬಿಟ್ಕೊಡ್ತಾ ಇರಲ್ಲ. ಈ ಒಂದು ವಿಷಯ ಅಜಯ್ ಸಾನ್ಯಾಲ್ಗೆ ಗೊತ್ತಾಗುತ್ತೆ. ಅಜಯ್ ಸಾನ್ಯಾಲ್ ಕಾಲ್ ಮಾಡ್ಬಿಟ್ಟು ISI ಹೆಡ್ಗೆ ಫೋನ್ ಮಾಡಿ ಹೇಳ್ತಾರೆ, ಇವಾಗಿಂದ ಈಗ್ಲೇ ಅವನ್ನ ನೀವು ರಿಲೀಸ್ ಮಾಡ್ಲಿಲ್ಲ ಅಂತಂದ್ರೆ ಕಂಪ್ಲೀಟ್ ಪಾಕಿಸ್ತಾನ್ನೇ ನಾವು ಎತ್ತು ಬಿಡ್ತೀವಿ, ಪಾಕಿಸ್ತಾನ್ನೇ ನಾವು ಡೆಮಾಲಿಷ್ ಮಾಡ್ಬಿಡ್ತೀವಿ, ಸುಟ್ಟು ಬಿಡ್ತೀವಿ ಅಂತ ಧಮಕಿನ ಕೊಡ್ತಾನೆ. ISI ಟೀಮ್ ಹೆಡ್ ಹಸನ್ ಅಜಯ್ ಸಾನ್ಯಾಲ್ಗೆ ಹೇಳ್ತಾನೆ, ನೀನ್ ಏನ್ ಮಾಡ್ಕೊಂಡ್ರು ಕೂಡ ನಾನು ಅವನ್ನ ಬಿಡೋದಿಲ್ಲ ಅಂತ. ಅವಾಗ ಅಜಯ್ ಸಾನ್ಯಾಲ್ ಹೇಳ್ತಾನೆ, ನಿನಗೆ ಒಂದು ವಿಡಿಯೋ ಕಳಿಸ್ತೀನಿ, ಅದನ್ನ ನೋಡು. ಆ ವಿಡಿಯೋದಲ್ಲಿ ಹಸನ್ ಪಾಕಿಸ್ತಾನ ಡೀಲ್ ಮಾಡ್ತಾ ಇದ್ದ ಇಸ್ರೇಲ್ ಜೊತೆ, ಬಹಳಷ್ಟು ಮಿಸೈಲ್ಸ್ ಇಂದು ಡೀಲ್ ಮಾಡ್ತಾ ಇದ್ದ. ಆದ್ರೆ ಈ ವಿಷಯ ಪಾಕಿಸ್ತಾನಿಗೆ ಗೊತ್ತಿರಲಿಲ್ಲ. ಈ ಒಂದು ವಿಷಯ ಇಸ್ರೇಲ್ ಇಂಡಿಯಾಗೆ ಹೇಳಿತ್ತು. ಅವಾಗ ಅಜಯ್ ಹೇಳ್ತಾನೆ, ನೀನು ಇಸ್ರೇಲ್ ಜೊತೆ ಏನೋ ಒಂದು ಡೀಲ್ ಮಾಡಿದ್ಯಾ, ಆದ್ರೆ ಆ ಒಂದು ವಿಷಯ ಇಸ್ರೇಲ್ ನಮಗೆ ಹೇಳಲ್ಲ, ಆತರ ಆಗೋದೇ ಇಲ್ಲ, ಪ್ರತಿಯೊಂದು ಹೇಳ್ತಾರೆ ಅಂತ ಹೇಳ್ತಾನೆ. ಸೊ ನೀನು ಏನು ಕಿತ್ಕೊಳ್ಳೋದಿಕ್ ಆಗೋದಿಲ್ಲ, ಸುಮ್ನೆ ಹಮ್ಜಾನ ಅಲ್ಲಿಂದ ಬಿಟ್ ಕಳ್ಸು, ಇಲ್ಲ ಅಂದ್ರೆ ನಾ ಈ ವಿಡಿಯೋನ ರಿಲೀಸ್ ಮಾಡ್ತೀವಿ, ಪ್ರೈವೇಟ್ ಜೆಟ್ ನ ಕಳಿಸ್ತಾ ಇದೀವಿ, ಬೇರೆ ಏನಾರು ಯೋಚನೆ ಮಾಡಿದ್ರೆ ನಿನ್ನ ಜನಗಳು ನಿನಗೆ ನಾಯಿ ತರ ಹೊಡೆದಾಕ್ತಾರೆ ಅಂತ ಹೇಳ್ತಾನೆ. ಹಸನ್ ಹಮ್ಜಾನ ಕರ್ಕೊಂಡು ಆ ಒಂದು ಜಾಗಕ್ಕೆ ಬರ್ತಾನೆ. ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಜಮೀಲ್ ಬರ್ತಾನೆ. ಸೊ ನಮಗಿಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಕಾದಿತ್ತು. ಅದೇನಪ್ಪಾ ಅಂತಂದ್ರೆ ಪಾಕಿಸ್ತಾನದಲ್ಲಿ ಲಾಸ್ಟ್ 45 ಇಯರ್ಸ್ ಇಂದ ಜಮೀಲು ಇಂಡಿಯನ್ ಏಜೆಂಟ್ ಆಗಿ ತಿರುಗಾಡ್ತಾ ಇದ್ದಾನೆ. ಇನ್ನೇನು ಹಮ್ಜಾ ಅಲ್ಲಿಂದ ಹೋಗ್ತಾ ಇರ್ಬೇಕು, ಹೋಗ್ಬೇಕಾದ್ರೆ ಅವ್ನ ಮಾತನ್ನ ಹೇಳ್ತಾನೆ,
ಎಲ್ಲ ಓಕೆ, ಆದ್ರೆ ಒಂದೇ ಒಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ. ದಾವೂದ್ ಇಬ್ರಾಹಿಂನ ಹಂಗೆ ಜೀವಂತ ಬಿಟ್ಟಿದೀನಿ, ಅವನ್ನ ಸಾಯಿಸ್ಬೇಕಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಜಮೀಲ್ ಒಂದು ಸ್ಟೋರಿನ ಹೇಳ್ತಾನೆ. ಇವಾಗ ಇಬ್ರಾಹಿಂ ಯಾವ ತರ ಒಂದು ಫುಲ್ ಹೆಲ್ತ್ ಕಂಡೀಷನ್ ತುಂಬಾನೇ ಕೆಟ್ಟದಾಗಿದೆಯಲ್ಲ, ಈ ಒಂದು ಕಂಡೀಷನ್ಗೆ ಕಾರಣನೇ ನಾನು. ಹೇಗಂತ ಅಂದ್ರೆ ಆ ಡಿಯೋದು ಪಾಯ್ಸನ್ ಬರುತ್ತಲ್ಲ, ಆ ಪಾಯ್ಸನ್ ನ ಆಲ್ರೆಡಿ ಅವನಿಗೆ ಕೊಟ್ಬಿಟ್ಟಿದ್ದ. ಜಮೀಲ್ ಹೇಳ್ತಾನೆ, ಈ ನೆರಳಿಸಿ ಸಾಯಿಸೋ ಒಂದು ಮಜಾ ನಾರ್ಮಲ್ ಆಗಿ ಒಂದೇ ಶಾರ್ಟ್ ಅಲ್ಲಿ ಸಾಯಿಸೋದ್ರಲ್ಲಿ ಇಲ್ಲ. ಇವಾಗ ನೆಕ್ಸ್ಟ್ ಸೀನ್ ಶಿಫ್ಟ್ ಆಗುತ್ತೆ. ಹಮ್ಜಾ ಭಾರತಕ್ಕೆ ಬರ್ತಾನೆ. ಅಲ್ಲಿ ಅವನು ಅಜಯ್ ಮತ್ತೆ ಬನ್ಸಲ್ಲಿಗೆ ಮೀಟ್ ಆಗ್ತಾನೆ. ಅಲ್ಲಿ ಬಂದ್ಬಿಟ್ಟು ಮೀಟ್ ಆಗ್ಬಿಟ್ಟು ಪ್ರತಿಯೊಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾನೆ. ಏನೇನ್ ಮಾಡಿದನೋ, ಇಲ್ಲಿ ತನಕ ಎಷ್ಟು ಮರ್ಡರ್ಸ್, ಏನೇನ್ ಕತೆ, ಪ್ರತಿಯೊಂದು ಕತೆನೂ ಅವರಿಗೆ ವರದಿ ಒಪ್ಪಿಸ್ತಾನೆ. ಇದಾದ ತಕ್ಷಣ ಅವನು ಪಂಜಾಬಿಗೆ ಹೋಗ್ತಾನೆ. ಪಂಜಾಬಿಗೆ ಹೋಗ್ತಿರೋದು ಹಮ್ಜಾ ಅಲ್ಲ, ಜಸ್ಕೀರತ್ ಸಿಂಗ್. ಅವನು ಅವನ ಫ್ಯಾಮಿಲಿನ ನೋಡ್ತಾನೆ, ಆದ್ರೆ ಅವ್ರನ್ನ ಮೀಟ್ ಆಗೋದಿಲ್ಲ. ಯಾಕಂದ್ರೆ ಅವನಿಗೆ ಗೊತ್ತು, ಅವ್ರನ್ನ ನೋಡಿದ್ರೆ, ಅವ್ರ ಹತ್ರ ಹೋದ್ರೆ ಅವನು ವಾಪಸ್ ಬರೋದಕ್ಕೆ ಆಗಲ್ಲ ಅಂತ. ಇವಾಗ ನಮಗೆ ನೆಕ್ಸ್ಟ್ ತೋರಿಸ್ತಾರೆ ಯಾವ ತರ ಜಸ್ಕೀರತ್ ಸಿಂಗ್ಗೆ ಟ್ರೈನಿಂಗ್ ಕೊಡಲಾಗಿತ್ತು ಆ ಪಾಕಿಸ್ತಾನಿಗೆ ಈ ಒಂದು ಮಿಷನ್ ಗೆ ಕಳ್ಸೋಕ್ಕಿಂತ ಮುಂಚೆ. 2 ವರ್ಷಗಳ ಕಾಲ ಬನ್ಸಲಿನ ಅಂಡರ್ ಅವನು ಟ್ರೈನಿಂಗ್ ಮಾಡ್ತಾ ಇದ್ದ, ತುಂಬಾನೇ ಸ್ಟ್ರಾಂಗ್ ಆಗ್ತಾ ಇದ್ದ. ಸೊ ನೋಡಿದ್ರಲ್ಲ ಗೈಸ್, ಇದು ಧುರಂಧರ್ ದ ರಿವೆಂಜ್ ಮೂವಿಯ ಕಂಪ್ಲೀಟ್ ಸ್ಟೋರಿ. ಆದ್ರೆ ಇದು ಜಸ್ಟ್ ಒಂದು ಸಿನಿಮಾ ಅಲ್ಲ, ಇದು ನಮ್ಮ ದೇಶದ ರಕ್ಷಣೆ, ತ್ಯಾಗ ಮತ್ತು ಸತ್ಯದ ಕತೆ. ನಮ್ಮ ದೇಶಕ್ಕೋಸ್ಕರ ಯಾರು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂತ ನೋಡಿದ್ರೆ ನಿಜವಾಗ್ಲೂ ಗೂಸ್ ಬಂಪ್ಸ್ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆನಪಲ್ಲಿ ಇಟ್ಕೊಳ್ಳಿ, ದೇಶದ ಮುಂದೆ ಏನೂ ಇಲ್ಲ. ನಾನು ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋ, ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.